ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಇದು ನನಗೆ ಮನಸ್ಸಿಂದ ಹೇಳ್ತಾ ಇರೋದು. ಯಾಕಂದರೆ ನಾನು ಅಂದ್ಕೊಂಡಿರಲಿಲ್ಲ ನನಗೆ ನನ್ನ ಮನೆಗೆ ನನ್ನ ಈಶಾ ಹೋಮ್ ವ್ಲಾಗ್ಸಿಗೆ ನಾನು ಮಾತಾಡೋ ಸ್ಟೈಲಿಗೆಲ್ಲ ನೀವು ತುಂಬ ಇಷ್ಟಪಡ್ತೀರಾ ಅಂತ. ಲಾಸ್ಟ್ ವ್ಲಾಗ್ ಅಂತೂ ತುಂಬಾ ಇಷ್ಟಪಟ್ಟು ನೋಡಿದ್ದೀರಾ ಆ್ಯಂಡ್ ತುಂಬ ಕಮೆಂಟ್ಸ್ ಹಾಕಿದ್ದೀರಾ, ತುಂಬ ಖುಷಿ ಆಗಿದೆ. ಆ್ಯಂಡ್ ಎಸ್ಪೆಷಲಿ ತುಳಸಿ ವ್ಲಾಗಿಗೆ. ಸೊ ಹಾಗಾಗಿ ನಾನು ನಿಮಗೆ ವಾರದಲ್ಲಿ 2-3 ಪೂಜಾ ರಿಲೇಟೆಡ್, ಸ್ಪಿರಿಚುವಲ್ ರಿಲೇಟೆಡ್ ನಾನು ಏನು ಪ್ರಾಕ್ಟೀಸ್ ಮಾಡ್ತೀನಿ ಅದ್ರ ಬಗ್ಗೆ ಹೇಳಬೇಕು ಅಂತಿದ್ದೀನಿ. ಆ್ಯಂಡ್ ಇವತ್ತು ನಾನು ಹೇಳ್ತಿದ್ದು ಸಂಡೇ ಸೂರ್ಯನ ಬಗ್ಗೆ. ನನ್ನ ಡೇ ಸ್ಟಾರ್ಟ್ ಆಗೋದೆ ಹಕ್ಕಿಗಳಿಗೆ ಊಟ ಕೊಡೋದ್ರಿಂದ, ಫೀಡಿಂಗ್ ಮಾಡೋದ್ರಿಂದ. ಬ್ರೆಡ್ಡು ತುಂಡುಗಳು ಮತ್ತು ಬಿಸ್ಕೆಟು ಮತ್ತು ಇನ್ನಿಷ್ಟು ಬಾಯ್ಲ್ಡ್ ಅನ್ನ ಇರುತ್ತಲ್ಲ, ರೈಸ್, ಅದನ್ನೆಲ್ಲ ಸ್ವಲ್ಪ ಕಾಂಪೌಂಡ್ ಮೇಲೆ ಇಡ್ತೀನಿ. ಎಲ್ಲದು ಕಾಗೆ ಆಗಿರ್ಬೋದು, ಗುಬ್ಬಿ ಆಗಿರ್ಬೋದು, ಜಸ್ಟ್ 1 ಮಿನಿಟು ಆಗಿರೋದಿಲ್ಲ, ಪಟ 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 ಅಂತ ಬಂದುಬಿಟ್ಟು ತಿಂದೋಗ್ಬಿಡ್ತವೆ. ಸೊ ನೋಡ್ಬೋದು ನನ್ನ ಫೇವ್ರೆಟ್ ಆ ಗುಬ್ಬಿಗಳಂತೂ ತುಂಬ ಗುಂಪಾಗಿ ಬಂದುಬಿಟ್ಟು ಎಲ್ಲ ಕಾಂಪಿಟೇಷನ್ ಮಾಡ್ಕೊತಿರ್ತವೆ. ಕಾಗೆ, ಗುಬ್ಬಿ, ಇನ್ನೊಂದೊಂದು ಕ್ಯೂಟ್ ಪಕ್ಷಿ ಅವೆಲ್ಲ. ಬಟ್ ಎಲ್ಲರೂ ಒಟ್ಟೊಟ್ಟಿಗೆ ತಿಂತಾರೆ. ಅದೇ ರೀತಿ ಜಗಳ ಆಡ್ಕೊಳೋದಿಲ್ಲ ಅಥವಾ ಬಿಟ್ಟು ಹೋಗೋದಿಲ್ಲ. ಎಲ್ಲರೂ ಒಂದು ಸರದಿ ಸಾಲಲ್ಲಿ ಅದು ಅವರೇ ಒಂದು ಕ್ಯೂ ಸಿಸ್ಟಮ್ ಇಟ್ಕೊಂಡಿದ್ದಾರೆ ಅನಿಸುತ್ತೆ. ಒಬ್ಬೊಬ್ಬರು ಹಾಗೆ ಬಂದುಬಿಟ್ಟು ಕ್ಯೂಟಾಗಿ ತಿಂದೋಗ್ತಾರೆ. ಆ್ಯಂಡ್ ಪಕ್ಷಿಗಳಿಗೆ ಫೀಡ್ ಮಾಡೋದ್ರಿಂದ ನಮ್ಮ ಬುಧ ಎನ್ಹಾನ್ಸ್ ಆಗುತ್ತಂತೆ, ಬುಧ ಗ್ರಹ. ಸೊ ಹಾಗಾಗಿ ನಮ್ಮ ಬುದ್ಧಿವಂತಿಕೆ, ಸ್ಮಾರ್ಟ್ನೆಸ್ಸು ಅದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಆ್ಯಂಡ್ ನಮಗೆ ಆಬ್ವಿಯಸ್ಲಿ ಪ್ರಾಸ್ಪರಿಟಿ ಅಂದರೆ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತಂತೆ. ಅದಾದಮೇಲೆ ನಾನು 5 ಮಿನಿಟ್ಸ್ ಮೆಡಿಟೇಷನ್ ಮಾಡ್ತೀನಿ. ಬ್ರೀತಿಂಗ್ನ ಹೇಗೆ ಮಾಡಿಸ್ತೀನಿ, ಉಸಿರನ್ನ ಅಂತ ಹೇಳ್ಕೊಂಡು ತೊಗೊತೀನಿ. ಸೊ ಇದು ಪ್ರಾಣಾಯಾಮ ಅಂತ ಹೇಳ್ತಾರಲ್ಲ, ಅದನ್ನು ಜಸ್ಟ್ 5 ಮಿನಿಟ್ಸ್ ಮಾಡ್ತೀನಿ. ತುಂಬ ಹೊತ್ತು ಮಾಡಬೇಕು, ಬಟ್ ಟೈಮ್ ರಶ್ ಇರೋದ್ರಿಂದ ಮಿನಿಮಮ್ 5 ಮಿನಿಟ್ಸ್ ಮಾಡ್ತೀನಿ. ಅದು ನನಗೆ ತುಂಬ ಎನರ್ಜಿ ಕೊಡುತ್ತೆ. ಇಡೀ ದಿನ ನಾನು ಏನು ಮಾಡ್ತೀನಿ ಅಂತ ಕ್ಲಾರಿಟಿ ಸಿಕ್ಕಿರುತ್ತೆ ನನಗೆ. ಇದಾದಮೇಲೆ ಬೇಗ ಹೋಗಿ ಫ್ರೆಶನ್ ಅಪ್ ಆಗಿ ಸ್ಯಾರಿ ಉಟ್ಕೊತೀನಿ. ಬಿಕಾಸ್ ಇವತ್ತು ಸೂರ್ಯನ ಬಗ್ಗೆ ಹೇಳ್ತೀನಿ. ಸ್ವಲ್ಪ ಸೂರ್ಯನ ಕಲರು ಆರೆಂಜ್ ಕಲರ್ ಹಾಕ್ಕೊಂಡು ವೇರ್ ಮಾಡಿ ಹೇಳೋಣ ಅಂತ ಅನ್ನಿಸ್ತು. ಇವತ್ತು ನನ್ನ ಮಗಳಿಗೆ ಸ್ಕೂಲ್ ಇಲ್ಲ, ಸಂಡೇ ಆಗಿರೋದ್ರಿಂದ. ಆ್ಯಂಡ್ ಭರತನಾಟ್ಯ ಕ್ಲಾಸ್ ಇದೆ 10 ಗಂಟೆಗೆ. ಆದರೂ ಬೇಗ ಎದ್ಬಿಟ್ಟಿದ್ಲು. ಸೊ ಹಾಗೆಯೇ ಸೋಫಾ ಸೆಟ್ ಮೇಲೆ ಮಲಗಿಸ್ದೆ, ಸ್ವಲ್ಪ ರೆಸ್ಟ್ ಮಾಡಲಿ. ಇಡೀ ದಿನಾನು ವಾರವಿಡೀ ಬೇಗ ಎದ್ದು ರಶಲ್ಲಿ ಇರ್ತಾಳೆ ಅಂತ ರೆಸ್ಟ್ ಮಾಡೋಕ್ಕೆ ಬಿಟ್ಟೆ. ಆ್ಯಂಡ್ ಮಕ್ಕಳು ಮಕ್ಕೊಂಡಾಗ ತುಂಬ ಕ್ಯೂಟಾಗಿ ಅನ್ನಿಸ್ತಾರೆ. ಇನ್ನೂ ಮಲ್ಕೊಂಡ್ಲಿ ಅಂತಲೇ ಫೀಲ್ ಆಗುತ್ತೆ ಎಲ್ಲ ಅಮ್ಮಂದ್ರಿಗೂ. ಫಸ್ಟು ನಾನು ಪೂಜೆ ಸ್ಟಾರ್ಟ್ ಆಗೋದೆ ಹೊಸಲನ್ನ ತೊಳೆಯೋದ್ರಿಂದ. ಅಂದರೆ ಡೋರ್ ಸ್ಟೆಪ್ ಏನಿರುತ್ತೆ ಅದಕ್ಕೆ ಅರ್ಶಿನ ನೀರನ್ನ ಹಾಕಿಬಿಟ್ಟು ತೊಳೆದ್ಬಿಟ್ಟು ಅರ್ಶಿನ ಕುಂಕುಮನ ಹಚ್ತೀನಿ. ಆ್ಯಂಡ್ ಹೊಸ್ಟಲ್ಲಿ ಲಕ್ಷ್ಮಿನೇ ಇರೋದ್ರಿಂದ ಅಲ್ಲಿ ಅದನ್ನು ಪೂಜೆ ಮಾಡಿದರೆ ಮನೆಗೆ ಲಕ್ಷ್ಮಿ ಬರ್ತಾಳೆ ಅನ್ನೋದು ಒಂದು ನಂಬಿಕೆ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಈಸ್ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ನಾನು ಸೂರ್ಯನಿಗೆ ನೀರು ಅರ್ಪಿಸೋದ್ರಿಂದ ಮಾಡ್ತೀನಿ. ಆ್ಯಂಡ್ ಇದು ತುಂಬ ಮೇನ್ ಥಿಂಗ್. ಎವ್ರಿಡೇ ನಾನು ಮಾಡ್ತೀನಿ. ಆ್ಯಂಡ್ ಸಂಡೇ ಅಂತೂ ಸ್ಪೆಷಲಿ ಮಿಸ್ ಮಾಡೋದೇ ಇಲ್ಲ. ಸ್ವಲ್ಪ ಕುಂಕುಮನ ತಾಮ್ರದ ತಮಗೆಲಿರೋ ನೀರಿಗೆ ಹಾಕಿಬಿಟ್ಟು ಸೂರ್ಯನಿಗೆ ಅರ್ಪಿಸಿದ್ರೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಸೂರ್ಯನಿಗೆ ಅರ್ಪಿಸಬೇಕು. ಆ್ಯಂಡ್ ಸೂರ್ಯನಿಗೆ ಅರ್ಪಿಸ್ಬೇಕಾದ್ರೆ ಏನಂದರೆ, ಸೂರ್ಯನ ನೀವು ನೋಡ್ತಾ ಇರ್ತಿಲ್ಲ, ಆ ವಾಟರ್ ಏನು ತಮಗೆಯಿಂದ ಬೀಳ್ತಾ ಇರ್ತಿಲ್ಲ, ಆ ನೀರಿನ ಮಧ್ಯದಿಂದ ಸೂರ್ಯನ ನೀವು ನೋಡಬೇಕು. ಡೈರೆಕ್ಟಾಗಿ ಸೂರ್ಯನ ನೋಡಬಾರ್ದು, ನೀರಿಂದ ಸೂರ್ಯನ ನೋಡಿದ್ರೆ ಆ ಸೂರ್ಯನ ಒಂದು ಒಳ್ಳೆ ಪಾಸಿಟಿವ್, ಅಂದರೆ ತುಂಬ ಹೈ ಲೆವೆಲ್ ಹೀಟ್ ಪಾಸಿಟಿವ್ ಅಲ್ಲ, ಒಂದು ಪ್ರಶಾಂತವಾದ ಪಾಸಿಟಿವ್ ಎನರ್ಜಿ ನಮಗೆ ತಾಗುತ್ತೆ ಅಂತ ನಂಬಿಕೆ. ಅಷ್ಟೇ ಅಲ್ಲ, ಸೂರ್ಯನಿಗೆ ಈ ಥರ ನೀರು ಹಾಕೋದ್ರಿಂದ ನಾವು ನಮ್ಮ ಈಗೋನ ಬಿಟ್ಬಿಟ್ಟು ಕೈಂಡ್ನೆಸ್ಸಿಂದ, ಒಂದು ಕಾನ್ಫಿಡೆನ್ಸಿಂದ ಡೇನ ಸ್ಟಾರ್ಟ್ ಮಾಡಿದ್ದೀವಿ ಅಂತ. ಮಳೆಗೆ ನೋಡಿ ಆ ಪೇರಳೆ ಹಣ್ಣಿನ ಗಿಡ ಎಲ್ಲ ಬಿದ್ದೋಗ್ಬಿಟ್ಟಿದೆ ಬಾಕ್ಕೊಂಡು. ಆ್ಯಂಡ್ ದೊಡ್ಡ ಪೇರಳೆ ಹಣ್ಣು ಬೇರೆ ಬಿಟ್ಟಿದೆ, ಕೊಯ್ಬೇಕು. ಇನ್ನೂ ಸ್ವಲ್ಪ ಹಣ್ಣಾಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಖುಷಿ ಆಗುತ್ತೆ, ಫಸ್ಟ್ ಪೇರಳೆ ಹಣ್ಣು ಬಿಟ್ಟಿದೆ ನಮ್ಮ ಮನೇಲಿ ಅಂತ. 2 ವರ್ಷದ ಹಿಂದೆ ಹಾಕಿರೋವಂಥ ಗಿಡ ಇವಾಗ ಫಲ ಕೊಡ್ತಾ ಇದೆ. ನೆಕ್ಸ್ಟ್ ಸೂರ್ಯ ನಮಸ್ಕಾರ ಆದಮೇಲೆ ಹೂಗಳನ್ನ ಕೀಳಕ್ಕೆ ಹೋಗ್ತೀನಿ ನಮ್ಮ ಮನೆಯಲ್ಲಿ ಇರೋವಂಥ ಗಾರ್ಡನಿಗೆ. ಸೊ ನಾನು ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾರಿಂದ ಅದೊಂಥರ ಮಾರ್ನಿಂಗ್ ವಾಕು ಆಗುತ್ತೆ. ಆ್ಯಂಡ್ ನೇಚರ್ ಜೊತೆ, ಗಿಡಗಳ ಜೊತೆಗೆ ನನ್ನ ಒಂದು ಏನಂತಾರೆ ಇಂಟರ್ಯಾಕ್ಷನ್ಸು. ಇದರಿಂದ ನಮಗೆ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಒಂದು ಹೊಸ ಹೂವು ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ಖುಷಿಯಿಂದ ಮನಸ್ಸು ಒಂಥರ ಹ್ಯಾಪಿನೆಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇವತ್ತು ಸಂಡೇ ಆಗೋದ್ರಿಂದ ತುಳಸಿ ದೇವಿಗೆ ನೀರು ಹಾಕೋದು, ಪೂಜೆ ಮಾಡೋದು ಏನೂ ಇರೋದಿಲ್ಲ. ತುಳಸಿ ಉಪವಾಸ ಇರೋದ್ರಿಂದ ಹಾಗಾಗಿ ನಾನು ತುಳಸಿನ ದೂರದಿಂದನೇ ಹಾಯ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕೊಂಡು ಪ್ರೇಯರ್ ಮಾಡಿಕೊಂಡು ಮನೆ ಪೂಜೆ ಮಾಡೋಕ್ಕೆ ಹೋಗ್ತೀನಿ. ನೆಕ್ಸ್ಟು ತಂದಿರೋವಂಥ ಹೂವನ್ನ ಹೊಸಲಿಗೆ ಹಾಕಿಬಿಟ್ಟು ಹೊಸಲಿಗೆ ನಮಸ್ಕಾರ ಮಾಡಿಬಿಟ್ಟು ಒಂದು ಪಾಸಿಟಿವ್ ಎನರ್ಜಿ ತೊಗೊಂಡು ಹೋಗ್ತಾಯಿದ್ದೀನಿ ಅನ್ನೋ ನಂಬಿಕೆಯಿಂದ ಮನೆ ಒಳಗಡೆ ಹೋಗ್ತೀನಿ. ಅದಾದಮೇಲೆ ಪೂಜೆಗೆ ಅಂತ ಫ್ರೆಶ್ ವಾಟರ್ ನಾನು ಬಾವಿಯಿಂದನೇ ಸೇದಬೇಕು ಅಂತ ಇರೋದಿಲ್ಲ. ನಮ್ಮಲ್ಲಿ ಮೋಟ್ರ್ ಆನ್ ಮಾಡಿದ್ರೆ ಡೈರೆಕ್ಟ್ ಬಾವಿಯಿಂದನೇ ಒಂದು ಟ್ಯಾಪಲ್ಲಿ ನೀರು ಬರುತ್ತೆ. ಸೊ ಆ ನೀರಲ್ಲಿ ಪೂಜೆಗೆ ಬೇಕಾಗಿರೋವಂಥ ಫ್ರೆಶ್ ವಾಟರ್ನ ತುಂಬ್ಕೊತೀನಿ. ಸೊ ಇದೆಲ್ಲ ಮಾಡರ್ನ್ ಟೆಕ್ನಾಲಜಿ. ಇಲ್ಲಾಂದರೆ ನಾವು ಬಾವಿಯಿಂದ ನೀರು ಸೇದಬೇಕಾಗಿತ್ತು. ಡೈರೆಕ್ಟಾಗಿ ನೀರು ಬಾವಿಯಿಂದನೇ ಬರೋದ್ರಿಂದ ಇಲ್ಲೇ ನಾನು ತುಂಬ್ಕೊತೀನಿ. ಸೊ ಇದು ನನ್ನ ಪೂಜೆ ತಟ್ಟೆ. ಇದರೊಳಗೆ ಹೂವು, ಬೆಳ್ಳಿ ಲೋಟದಲ್ಲಿ ಒಂದು ಸ್ವಲ್ಪ ನೀರು, ಮತ್ತು ನೈವೇದ್ಯಕ್ಕೆ ಹಣ್ಣುಗಳು, ಮತ್ತು ತಾಮ್ರದಲ್ಲಿ ಒಂದು ಸ್ವಲ್ಪ ನೀರನ್ನ ತೊಗೊಂಡು ಹೋಗ್ತೀನಿ.
ಬೇರೆ ಏನು ದೇವ್ರ ದೀಪಗಳಿದೆ ಅದನ್ನೆಲ್ಲ ನಾನು ಮಂಡೇ ಅಥವಾ ಶುಕ್ರವಾರ, ಮಂಗಳವಾರ ಈ ಥರ, ಶನಿವಾರ ಈ ಥರ ಒಂದು ಡೇಯಲ್ಲಿ ತೊಳಿತೀನಿ. ಅದು ಸ್ವಲ್ಪ ಚೆನ್ನಾಗಿ ಅದ್ರದ್ದು ಬತ್ತಿ ಏನಾರು ಹೋಗಿದೆ ಅಂತಂದರೆ, ಇಲ್ಲ ಅಂದರೆ ನಾನು ಹಾಗೇ ಬಿಡ್ತೀನಿ. ಡೈಲಿ ದೇವ್ರನ್ನೂ ಸಹಿತ ತೊಳೆಯೋದಿಲ್ಲ. ಆ್ಯಂಡ್ ದೇವ್ರ ಪೂಜೆ ಮಾಡೋಕ್ಕಿಂತ ಮುಂಚೆ 7 ಮಿನಿಟ್ಸಿಂದು ಈ ಒಂದು 6 ಪವರ್ಫುಲ್ ಮಾರ್ನಿಂಗ್ ಮಂತ್ರಾಸ್ ಅಂತ ಇರುತ್ತೆ ಯೂಟ್ಯೂಬಲ್ಲಿ, ಅದನ್ನ ಪ್ಲೇ ಮಾಡಿಬಿಟ್ಟು ಸೊ ಅದನ್ನು ಕೇಳಿಸ್ಕೊಂತ ನಾನು ದೇವ್ರನ್ನ ಪೂಜೆ ಮಾಡ್ತೀನಿ. ಸೊ ಕಾನ್ಸಂಟ್ರೇಷನು ಸಾಂಗೂ ಕೇಳ್ತಾ ಇರುತ್ತೆ, ಮನೇಲೂ ಆ ವೈಬ್ರೇಷನ್ ನಡೀತಾ ಇರುತ್ತೆ. ಆ್ಯಂಡ್ ನಾವು ಮಾಡ್ತಿರೋ ಪೂಜೆನೂ ಸಹಿತ ಒಂಥರ ಸಾಂಗಿಗೆ ತಕ್ಕಂಗೆ ನಾವು ಪೂಜೆನೂ ಮಾಡ್ತಾಯಿರ್ತೀವಿ. ಫಸ್ಟು ನಮಗೆ ನಾವು ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡ್ಬಿಟ್ಟು ಆಮೇಲೆ ದೇವ್ರ ಪೂಜೆನ ಸ್ಟಾರ್ಟ್ ಮಾಡೋದು. ತುಪ್ಪದ ದೀಪನ ಆಮೇಲೆ ಹಚ್ತೀನಿ. ಫಸ್ಟು ಎಣ್ಣೆ ಹಾಕಿರೋವಂಥ ಎಣ್ಣೆನ ಹಾಕಿಬಿಟ್ಟು ದೀಪನ ಹಚ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ವೆರಿ ಸಿಂಪಲ್ ಪೂಜೆ, ಒಂದು 7 ಮಿನಿಟ್ಸ್ ಅದೇನಿದೆ ಸಾಂಗ್ ಅಷ್ಟು ಮುಗಿಯೋದ್ರಲ್ಲೇ ನನ್ನ ಪೂಜೆ ಮುಗ್ದೋಗುತ್ತೆ. ಎಲ್ಲದಕ್ಕೂ ಫಾಸ್ಟಾಗಿ ಅರಿಶಿನ ಕುಂಕುಮ ಹಚ್ತೀನಿ. ಅಂದರೆ ದೇವ್ರು ತೊಳೆದಾಗ ನೀಟಾಗಿ ಕುಂಕುಮ ಇಟ್ಟಿರ್ತೀನಿ. ಇದು ಜಸ್ಟ್ ಹಾಗೇ ಸಿಂಪಡಿಸ್ತಾರೆ ಅಂತಲ್ಲ, ಅರಿಶಿನ ಕುಂಕುಮನ ಸಿಂಪಡಿಸ್ಬಿಟ್ಟು ಎಲ್ಲದಕ್ಕೂ ತಂದಿರೋವಂಥ ಹೂವನ್ನ ಏರಿಸ್ತಾ ಹೋಗ್ತೀನಿ. ಸೊ ಯಾವ್ಯಾವ ದೇವರಿಗೆ ಹೂವನ್ನ ಏರಿಸ್ತಾ ಇದ್ದೀನಿ ಆ ದೇವ್ರನ್ನ ನಾಮ ಹೇಳ್ತೀನಿ. ಲೈಕ್ ಓಂ ನಮಃ ಶಿವಾಯ, ಓಂ ದುರ್ಗಾಯ ನಮಃ, ಓಂ ನಮೋ ನಾರಾಯಣಾಯ, ಓಂ ಶಾರದಾಂಬೆ ದೇವಿ ನಮೋಸ್ತುತೆ ಅಂತ ಈ ಥರ ಒಂದು ಹೆಸರನ್ನ ಹೇಳ್ಕೊಂಡು ಆ ದೇವಿಗೆ ಹೂವನ್ನ ಏರಿಸ್ತೀನಿ. ಅದಾದಮೇಲೆ ತುಪ್ಪದ ದೀಪನ ಹಚ್ಚಿಬಿಟ್ಟು ಅದಕ್ಕೆ ಅಕ್ಷತೆ ಮತ್ತು ಅರಿಶಿನ ಹಾಕಿಬಿಟ್ಟು ದೇವ್ರನ್ನ ನೆನೆಸ್ಕೊಂಡ್ಬಿಟ್ಟು ಅಂದರೆ ತುಪ್ಪದ ದೀಪನ ಹಚ್ತೀನಿ. ಈ ಊದಿನಗಡ್ಡೆ ಬೆಳಗ್ಬೇಕಾದ್ರೂ ಸಹಿತ ದೇವರ ಹೆಸರು ಏನಿದೆ ಎಲ್ಲ ಹೆಸರುಗಳನ್ನ ಆಯಾ ದೇವರಿಗೆ ಫೋಟೋಗಳಿಗೆ ತೋರಿಸ್ಬಿಟ್ಟು ಊದಿನಗಡ್ಡೆ ಬೆಳಗ್ತೀನಿ. ತುಂಬ ಮನಸ್ಸಿಗೆ ಸ್ಟ್ರೆಸ್ ಮಾಡಿಕೊಂಡು ಪೂಜೆ ಮಾಡೋಕ್ಕೋಗಲ್ಲ, ಸಿಂಪಲಾಗೇ ಮಾಡ್ತೀನಿ. ಅದು ತಪ್ಪು ಇದು ತಪ್ಪು ಇದು ಏನಾರು ಮಿಸ್ಟೇಕ್ ಮಾಡ್ತೀನ ಅನ್ನೋ ಥರ ಡೌಟ್ಫುಲ್ಲಾಗಿ ಮಾಡೋದಿಲ್ಲ. ಹೇಗೆ ಹಾಗನ್ಸುತ್ತೆ ಹಾಗೆ ಪೂಜೆ ಮಾಡ್ತೀನಿ. ಮೇಯ್ನಾಗಿ ಸಂಕಲ್ಪ, ತುಪ್ಪ ದೀಪ ಹಚ್ಚಿದ ಮೇಲೆ ಅಕ್ಷತೆನ ಸ್ವಲ್ಪ ತುಪ್ಪಕ್ಕೂ ಹಾಕಿಬಿಟ್ಟು ಅದಾದಮೇಲೆ ಕೈಯಲ್ಲೂ ಸಹಿತ ತುಪ್ಪನ ಅದೇನು ಅಕ್ಷತೆ ಏನಿರುತ್ತೆ ಅದನ್ನು ಹೋಲ್ಡ್ ಮಾಡಿಬಿಟ್ಟು ನಾನು ಮನಸ್ಸಲ್ಲಿ ಏನಾರು ಅಂದ್ಕೊಂಡಿರ್ತೀನಿ, ಪ್ರೇಯರ್ಸು ಅಥವಾ ನಾನು ಥ್ಯಾಂಕ್ಫುಲ್ ಆಗಿರ್ಬೋದು, ಫೊಗಿವ್ನೆಸ್ ಆಗಿರ್ಬೋದು, ನಾನು ಏನಾರು ತಪ್ಪು ಮಾಡೋಕ್ಕೆ ಕ್ಷಮಿಸ್ಬಿಡು ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಕೊಂಡು ಆ ಅಕ್ಷತೆನ ದೇವರಿಗೆಲ್ಲ ಸಿಂಪಡಿಸ್ತೀನಿ. ಅದಾದಮೇಲೆ ಸ್ವಲ್ಪ ನೀರಿಂದ ಕೈನ ತೊಳ್ಕೊಂಬಿಟ್ಟು ಆಮೇಲೆ ನೈವೇದ್ಯನ ಮಾಡ್ತೀನಿ ದೇವರಿಗೆ. ನೈವೇದ್ಯಕ್ಕೂ ಅಷ್ಟೇ ಅದೇ ಬೇಕು ಇದೇ ಬೇಕು ಅಂತಿರೋದಿಲ್ಲ. ನಮ್ಮ ಮನೇಲಿರೋ ಒಂದು ಫ್ರೂಟ್ಸ್ನೂ ಸಹಿತ ನೈವೇದ್ಯ ಇಟ್ಬಿಟ್ಟು ಅಂದರೆ ಹೂವಲ್ಲಿ ಓಂ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ನೈವೇದ್ಯನ ಮಾಡ್ತೀನಿ. ದೇವ್ರ ಮುಂದೆ ಹಾಗೇ ಇರಬಾರ್ದು ದೇವರು ಅಂತ ಹೇಳ್ಕೊಂಡು ಒಂದು ಬೆಳ್ಳಿ ಲೋಟದಲ್ಲಿ ನೀರು ಮತ್ತು ಫ್ರೂಟ್ಸ್ನ ಇಟ್ಟಿರ್ತೀನಿ. ಅದನ್ನು ನೆಕ್ಸ್ಟ್ ಡೇ ನಾವು ತೊಗೊಂಡು ತಿನ್ಬೋದು ಅಂತ. ಅದಾದಮೇಲೆ ತುಪ್ಪದ ಆರತಿ ಮಾಡ್ತೀನಿ. ಬೆಳಗ್ಗೆ ತುಪ್ಪದ ಆರತಿ ಮಾಡ್ತೀನಿ, ಸಂಜೆ ಕರ್ಪೂರ ಹಾಕಿಬಿಟ್ಟು ಬೇರೆ ರೀತಿಯ ಒಂದು ಆರತಿ ಮಾಡ್ತೀನಿ. ಇವಾಗ ತುಪ್ಪದ ಆರತಿ ಅಷ್ಟೇ ಮಾಡ್ತೀನಿ ಬೆಳಗ್ಗೆ. ಆ್ಯಂಡ್ ಆರತಿನ ಒಂದೇ ಕೈಯಲ್ಲಿ ಮಾಡಬಾರ್ದು ಅಂತೆಲ್ಲ ಕಮೆಂಟ್ ಹಾಕಿದ್ರಿ. ನಾನು ಆ ಥರ ಯೋಚನೆ ಮಾಡಲ್ಲ, ನಾನೇನೋ ತಪ್ಪು ಮಾಡ್ತಿದ್ದೀನಿ ಅನ್ನೋ ಥರನೇ ಥಿಂಕ್ ಮಾಡೋದಿಲ್ಲ. ದೇವರು ನಮಗೆ ಹೇಗೆ ಭಾವನೆ ಕೊಡ್ತಾರೆ, ಭಕ್ತಿ ಭಾವನೆಯಿಂದ ಮಾಡಿದರೆ ಆಯಿತು ಅನ್ನೋ ಥರನೇ ನಾನು ಪೂಜೆ ಮಾಡ್ತೀನಿ. ತುಪ್ಪ ದೀಪ ಹಚ್ತಾ ಇದ್ದೀನಿ, ಖುಷಿಯಿಂದ ಹಚ್ತಾ ಇರ್ತೀನಿ ಅನ್ನೋ ಥರ. ಹೌದು ನಾನು ತಪ್ಪು ಮಾಡ್ತಿದ್ದೀನಿ, ಅಯ್ಯೋ ಮಿಸ್ಟೇಕ್ ಆಯಿತಾ, ಈ ಥರ ಯಾವುದೇ ಭಾವನೆಗಳನ್ನ ನನ್ನ ಮನಸ್ಸಲ್ಲಿ ಬರಲಿಕ್ಕೂ ಇದು ಮಾಡಲ್ಲ. ಅದೇ ಮೇನ್ ಥಿಂಗ್ಸು. ನೀವು ಪೂಜೆ ಹೀಗೆ ಮಾಡಿ ಅಂತ ಯಾವುದೇ ರೀತಿಯ ಗ್ರಂಥದಲ್ಲಿ ಬರೆದಿಲ್ಲ. ನೀವು ಯಾವ ಖುಷಿಯಿಂದ ಯಾವ ಮನಸ್ಸಿನ ಭಾವನೆಯಿಂದ ಮಾಡ್ತೀರ ಅದು ಸಲ್ಲತ್ತೆ ಅಂತ ಹೇಳ್ತಾರೆ. ಇದೇ ರೂಲ್ಸ್ನ ಎಲ್ಲೂ ಸಹಿತ ಬರೆದಿಟ್ಟಿಲ್ಲ, ಆ ರೂಲ್ಸ್ನ ಫಾಲೋ ಮಾಡಬೇಕು ಅಂತಲೂ ಇಲ್ಲ. ಬಟ್ ಮಾಡ್ತಾ ಇರೋದನ್ನ ತುಂಬ ಕಾನ್ಫಿಡೆನ್ಸ್ ಆಗಿ ಖುಷಿಯಿಂದ ಮಾಡಿದ್ರೆ ಆಯಿತು. ಆಮೇಲೆ ನೆಕ್ಸ್ಟ್ ಸಾಂಗು ಹನುಮಾನ್ ಚಾಲೀಸ ಆನ್ ಆಗಿರುತ್ತೆ ಟಿ ವಿಯಲ್ಲಿ. ಆ ಸಾಂಗ್ ಜೊತೆಗೆ ನಾನು ಉದ್ದಿನ ಕಡ್ಡಿನ ಎಲ್ಲ ಕಡೆ ಬೆಳ್ಕೊಂಡು ಹೋಗ್ತೀನಿ. ಇನ್ನು ಹನುಮಾನ್ ಚಾಲೀಸನ ಪಾಸಿಟಿವ್ ಎನರ್ಜಿ ಇಡೀ ಮನೆಗೆ ಬೆಳಗಲಿ ಅನ್ನೋದೇ ಒಂದು ಆಸೆ. ಅದ್ರ ಜೊತೆಗೆ ಇವತ್ತು ತುಳಸಿ ಪೂಜೆ ಇಲ್ಲ, ಹಾಗಾಗಿ ಈವನ್ ತುಳಸಿ ಪೂಜೆ ಇಲ್ಲ ಅಂದರೂ ಸಹಿತ ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಅಲ್ಲಿ ಒಂದು ಸುತ್ತಬಿಟ್ಟು ಅಲ್ಲೇ ಉದ್ದಿನ ಗಡ್ಡಿನ ಹಾಕಿಬಿಟ್ಟು ಬರ್ತೀನಿ. ಸೊ ಅಲ್ಲಿಂದ ಬಂದಿರೋವಂಥ ಒಂದು ನೇಚರಿಂದ ಬಂದಿರೋವಂಥ ಅಗರಬತ್ತಿ ಸ್ಮೆಲ್ಲು ಇಡೀ ಮನೆ ಅರೋಮಾ ಪಾಸಿಟಿವ್ ಆಗಿ ಹೋಗಲಿ ಅನ್ನೋದು ನಂಬಿಕೆ. ಆ್ಯಂಡ್ ಹೋಗ್ಬೇಕಾದ್ರೆ ನಾನು ಹೊಸಲಿಗೂ ಸಹಿತ ನಮಸ್ಕಾರ ಮಾಡಿಕೊಂಡು ಹೋಗ್ತೀನಿ. ನೆಕ್ಸ್ಟ್ ನನ್ನ ಮಗಳಿಗೆ ಭರತನಾಟ್ಯ ಕ್ಲಾಸಿಗೆ ಕಳಿಸೋವಂಥ ಟೈಮ್ ಆಯಿತು. ಸೊ ಅವಳನ್ನ ಎಬ್ಬಿಸ್ತಾ ಇರೋದು. ಎಲ್ಲ ಅಮ್ಮಂದ್ರಿಗೂ ಇದೊಂದು ತುಂಬ ಟಫೆಸ್ಟ್ ಟಾಸ್ಕು, ಬೆಳಗ್ಗೆ ಮಕ್ಕಳನ್ನ ಎಬ್ಬಿಸೋದು. ಕ್ಯೂಟಾಗಿ ಮಲಗಿರ್ತಾರೆ, ಎಬ್ಬಿಸ್ಬಿಟ್ಟು ಕಳಿಸ್ಬೇಕು ಅಂದರೆ ಕಷ್ಟ ಆಗುತ್ತೆ. ಬಟ್ ಇವತ್ತು ಡೈಲಿ 8:30ಗೆ ಹೋಗೋಳು, ಇವತ್ತು 10 o'clockಗೆ ಹೋಗ್ತಾಳೆ. ತುಂಬ ಹೊತ್ತು ಆರಾಮ್ಸೆ ಮಲಗಿದ್ದಾಳೆ. ನಾನು ಪೂಜೆ ಬಂದಿರೋವಂಥ ಆ ಒಂದು ಎನರ್ಜಿಯಲ್ಲೇ ನನ್ನ ಮಗಳನ್ನ ಹೋಗಿ ಎಬ್ಬಿಸ್ತೀನಿ. ಸೊ ದಟ್ ನನ್ನ ಮಗಳಿಗೊಂದು ನನ್ನ ಎನರ್ಜಿ ಟ್ರಾನ್ಸ್ಫರ್ ಆಗಲಿ ಅಂತ ಹೇಳ್ಕೊಂಡು ಅವಳಿಗೆ ಕೈನ ರಬ್ ಮಾಡಿಬಿಟ್ಟು ಅವಳ ಮುಖಕ್ಕೆಲ್ಲ ಸವರ್ಬಿಟ್ಟು ಎಬ್ಬಿಸ್ತೀನಿ. ಹೌದು ಅವಳು ಇನ್ನೂ ಚಿಕ್ಕವಳು, ಇನ್ನೂ ಪ್ರಾಕ್ಟೀಸ್ ಎಲ್ಲ ಮಾಡಲಿಷ್ಟು ಮೆಚುರಿಟಿ ಇಲ್ಲ. ಬಟ್ ನನ್ನ ಕೈಲಾದಷ್ಟು ಸ್ಮಾಲ್ ಪ್ರಾಕ್ಟೀಸ್ನ ಮಾಡ್ತೀನಿ. ಆದಷ್ಟು ಜಾಸ್ತಿ ಪ್ರೀತಿ ಕೊಟ್ಬಿಟ್ಟು ಸ್ವಲ್ಪ ಬೈಕೊಂಡು ನನ್ನ ಮಗಳ ಜೊತೆ ಇರ್ತೀನಿ. ಆ್ಯಂಡ್ ನೆಕ್ಸ್ಟ್ ಅವಳಿಗೆ ಉಪ್ಪು ನೀರಲ್ಲಿ ಮುಕ್ಕಳಿಸ್ತೀನಿ, ಗಾಗ್ಲಿಂಗ್ ಮಾಡಿಸ್ತೀನಿ. ಬಿಕಾಸ್ ಅದು ಮೇನ್ ಇಮ್ಯುನಿಟಿಗೆ. ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಎಲ್ಲೂ ಸಹಿತ ಹೊಟ್ಟೆ ಒಳಗೆ ಹೋಗಬಾರ್ದು ಅಂತ ಹೇಳ್ಕೊಂಡು ಉಪ್ಪು ನೀರಲ್ಲಿ ಹಾಟ್ ವಾಟರ್ ಮುಕ್ಕಳಿಸ್ಬಿಟ್ಟು ಆಮೇಲೆ ಅವಳೇ ಬ್ರಷ್ ಮಾಡ್ಕೊತಾಳೆ. ಈ ಬ್ರಷ್ ಮಾಡ್ತಿರ್ಬೇಕಾದ್ರೂ ಸಹಿತ ಮಿರರ್ ಮುಂದೆ ನಾನು ಅವಳಿಗೊಂದು ರಿಚುವಲ್ಸ್ ಮಾಡ್ತೀನಿ. You're a smart girl.
ಬ್ಯೂಟಿಫುಲ್ ಗರ್ಲ್. ಸ್ಮೈಲ್. ಸೊ ಯು ಆರ್ ಎ ಸ್ಟ್ರಾಂಗ್, ಬ್ಯೂಟಿಫುಲ್, ಸ್ಮಾರ್ಟ್ ಅಂತ ಅವಳ ಕೈಲಿ ಹೇಳಿಸ್ಬಿಟ್ಟು ಮಿರರ್ ಮುಂದೆ ಅವಳಿಗೊಂದು ಕಾನ್ಫಿಡೆನ್ಸ್ ಸ್ಟಾರ್ಟ್ ಮಾಡಿಬಿಟ್ಟು, ಹಾಗೆಯೇ ಒಂದು ದೇವ್ರ ಸ್ತುತಿ ಏನಿದೆ ಟಿ ವಿಯಲ್ಲಿ ಹಾಕ್ಬಿಟ್ಟು, ಅದಾದಮೇಲೆ ಈ ಕಾರ್ಟೂನ್ ನೋಡ್ಕೊ, ಒಂದು ಸಾಂಗ್ನ ಕೇಳಲೇಬೇಕು ಅಂತ ಕಂಡೀಷನ್ ಹಾಕ್ಬಿಟ್ಟು ಸಾಂಗ್ಸ್ ಕೇಳಿಸ್ಬಿಟ್ಟು ಫಾಸ್ಟಾಗಿ ಬಂದು ಅವಳಿಗೆ ಬ್ರೇಕ್ಫಾಸ್ಟ್ ಮಾಡ್ತಿರೋದು. ಇವತ್ತು ನಮ್ಮ ಮನೇಲಿ ತಿಂಡಿ ಪಡ್ಡು. ಎರಡೂ ಕೆಲಸ ಒಟ್ಟೊಟ್ಟಿಗೆ ಮಾಡೋದು. ಒಂದು ಕಡೆ ಪಡ್ಡಿನ ಹಂಚಿ ಇಟ್ಬಿಟ್ಟು ಕಾಯಕ್ಕೆ ಬಿಟ್ಬಿಟ್ಟು, ಈ ಕಡೆ ನೆನೆಸಿಟ್ಟಿರೋ ಅಂಥ ದ್ರಾಕ್ಷಿ ನೀರಾಗಿರ್ಬೋದು, ಮೆಂತೆ ನೀರು ಏನಿದೆ ಅದು, ಸೋಂಪು ಕಾಲಿರುತ್ತಲ್ಲ ಅದ್ರ ನೀರು, ಅದನ್ನೆಲ್ಲ ಬಾಯ್ಲ್ ಮಾಡೋಕ್ಕೆ ಇಟ್ಬಿಡ್ತೀನಿ. ಸೊ ಅದು ಹಾಟ್ ಆದಮೇಲೆ ನಾನು ABC ಜ್ಯೂಸಿಗೆ ಹಾಕ್ತೀನಿ. ತಣ್ಣದನ್ನು ಹಾಕಲ್ಲ, ತಣ್ಣದು ಹಾಕಿದರೆ ಗಂಟ್ಲು ಹಿಡ್ಕೊಳುತ್ತೆ. ಹಾಗಾಗಿ ಅದನ್ನು ಹಾಟ್ ಮಾಡ್ತೀನಿ, ಬಾಯ್ಲ್ ಮಾಡ್ತೀನಿ. ನಾವು ಹೆಣ್ಮಕ್ಳೇ ಹಾಗೆ ಎಲ್ಲ ಒಟ್ಟೊಟ್ಟಿಗೆ ಫಾಸ್ಟಾಗಿ ಕೆಲಸ ಮಾಡ್ತೀವಿ. ನೆಕ್ಸ್ಟ್ ಈ ಕಡೆ ಪಡ್ಡು ಹಾಕ್ತೀನಿ. ಪಡ್ಡು ಹಾಕಿರೋ ಫಸ್ಟ್ ಪಡ್ಡನ್ನ ನಾನು ನನ್ನ ಮಗಳಿಗೆ ಕೊಡೋದಿಲ್ಲ, ಅದು ಎಲ್ಲರ ಮನೇಲೂ ಗೊತ್ತಿರುತ್ತೆ. ಫಸ್ಟ್ ಪಡ್ಡು ನೈವೇದ್ಯಕ್ಕೆ ಅಥವಾ ದೇವರಿಗೆ ಅಂತ ಹೇಳ್ತಾರೆ ಅಂತ. ಸೊ ನನ್ನ ಮನೇಲಂತೂ ದನಗಳು ಬರುತ್ತೆ, ಸೊ ದನಕ್ಕೇ ನಾನು ದೇವರು ಅಂತ ಅಂದ್ಕೊಂಡು ಕೊಡ್ತೀನಿ. ನೆಕ್ಸ್ಟು ಆ ಪಡ್ಡೆಲ್ಲ ಕಾಯೋ ಟೈಮಲ್ಲೇ ನಾನು ಈ ಕಡೆ ಎಲ್ಲ ಫ್ರೂಟ್ಸ್ ಏನಿದೆ ABC ಜ್ಯೂಸಿಗೆ ಅದನ್ನೆಲ್ಲ ಕಟ್ ಮಾಡ್ಕೊತೀನಿ. ಸೊ ನಿಮ್ಮ ಮನೇಲೂ ಹೀಗೇನಾ? ಫಸ್ಟು ಏನು ಬೇಯಿಸಿರ್ತೀರ ದೋಸೆ ಅಥವಾ ಪಡ್ಡು ಇವನ್ನೆಲ್ಲ ಪಕ್ಕಕ್ಕೆ ಎತ್ತಿಡ್ತೀರಾ ಅಂತಂದರೆ ಕಮೆಂಟ್ ಮಾಡಿ. ನಾನು ಅಷ್ಟೇ, ನಮ್ಮ ಮನೇಲಿ ಬರುವಂಥ ಕ್ಯೂಟ್ ದನಕ್ಕೆ ಅಂತ ಈ ಒಂದು ಪಡ್ಡು. ಇದು ನನ್ನ ಮಗಳಿಗೆಲ್ಲ ಕ್ಯೂಟ್ ದನಕ್ಕೆ. ಆ್ಯಂಡ್ ಮಳೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಈ ಮಳೆಯಲ್ಲಿ ಅಡುಗೆ ಮಾಡೋಕ್ಕೂ ಖುಷಿ, ಹಾಗೆ ಅದು ತಿಂದ್ಬಿಟ್ಟು ಮಲ್ಕೊಬೇಕಣ ಅಂತಲೂ ಅನಿಸುತ್ತೆ. ಬಟ್ ಮಲ್ಕೊತಾನೆ ಇಲ್ಲ ಇತ್ತೀಚೆಗೆ ವ್ಲಾಗ್ ಮಾಡ್ತಿರೋದ್ರಿಂದ. ಆ ಮಳೆಯಲ್ಲಿ ಫಾಸ್ಟಾಗಿ ಈ ಕಡೆ ನನ್ನ ಮಗಳಿಗೆ ಪಡ್ಡು ಹಾಕಿಬಿಟ್ಟು ಆ ಕಡೆ ಫ್ರೂಟ್ಸ್ನ ಕಟ್ ಮಾಡ್ತಿರೋದು. ಫ್ರೂಟ್ಸ್ ಯಾವುದಾದ್ರು ಅಂದರೆ ಆ್ಯಪಲ್ ಫ್ರೂಟು, ಪ್ರೊಮೊಗ್ರೆನೇಟು, ಕ್ಯಾರೆಟು, ಬೀಟ್ರೋಟು, ಒಂದು ನೆಲ್ಲಿಕಾಯಿ. ಅದು ನೆಲ್ಲಿಕಾಯಿನೂ ತುಂಬ ಇಂಪಾರ್ಟೆಂಟು ಹೇರ್ಸಿಗೆ. ಸೊ ಇದಿಷ್ಟೂ ಕಟ್ ಮಾಡ್ಕೊತಿರೋದು. ಸೊ ನನ್ನ ಮಗಳಿಗೆ ತುಪ್ಪ ಹಾಕಿಬಿಟ್ಟು ಪಡ್ಡನ್ನೆಲ್ಲ ಬೇಯಿಸ್ಬಿಟ್ಟು ಈಗ ಅವಳಿಗೆ ಬ್ರೇಕ್ಫಾಸ್ಟ್, ಅವಳೇ ಈ ಪಡ್ಡು, ಆಮ್ಲೆಟು, ಇಡ್ಲಿ, ದೋಸೆ, ಪೂರಿ ಇವೆಲ್ಲ ಅವಳೇ ತಿಂತಾಳೆ. ನಾ ತಿನ್ನಿಸ್ಬೇಕು ಅಂತೇನಿರೋದಿಲ್ಲ. ಸೊ ಅದೊಂದು ಫ್ರೀಡಮ್ ಕೊಟ್ಟಿದ್ದಾಳೆ ಸದ್ಯಕ್ಕೆ. ಸೊ ಹಾಗಾಗಿ ಅವಳಿಗೆ ತಿನ್ನೋಕ್ಕೆ ಕೊಟ್ಬಿಟ್ಟು, ತಾನೇ ತಿನ್ನಲಿ ಅಂತ ಹೇಳಿಬಿಟ್ಟು ತಿನ್ನೋಕ್ಕೆ ಕೊಟ್ಬಿಟ್ಟು ನಾನು ನೆಕ್ಸ್ಟ್ ABC ಜ್ಯೂಸ್ ಮಾಡಲಿಕ್ಕೆ ಹೋಗ್ತೀನಿ. ಮೊದಲಾದ್ರೆ ನಾನು ಅವಳಿಗೆ ಜೊತೆ ಅಲ್ಲೇ ಕೂತು ಒಂದು 10 ಮಿನಿಟ್ಸ್ ತಿನ್ನಿಸ್ತಾ ಇರಬೇಕಾಗಿತ್ತು. ಸದ್ಯಕ್ಕೆ ಈಗ ಅವಳು ಗ್ರೋನ್ ಅಪ್ ಗರ್ಲ್ ಆಗಿರೋದ್ರಿಂದ ತಾನೇ ತಿಂತಿದ್ದಾಳೆ. ಐ ಆಮ್ ಸೋ ಹ್ಯಾಪಿ, ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಆ ಮಕ್ಕಳು ಸ್ವಲ್ಪ ದೊಡ್ಡಕ್ಕಾಗೋ ತನಕ ಚಿಂತೆ ಅಷ್ಟೇ. ಆಮೇಲೆ ABC ಜ್ಯೂಸಿಗೆ ಬೇಕಾಗಿರೋವಂಥದ್ದು ಎಲ್ಲದನ್ನು ಕಟ್ ಮಾಡ್ಕೊಂಡಿರೋದು. ಸೊ ಕಟ್ ಮಾಡ್ಕೊಂಡು ಫಾಸ್ಟಾಗಿ ಮಿಕ್ಸಿ ಏನಿರುತ್ತೆ ಬುಲೆಟ್ ಮಿಕ್ಸಿ ಅದರೊಳಗಡೆ ಎಲ್ಲ ಹಾಕ್ಬಿಡ್ತೀನಿ. ನೆಲ್ಲಿಕಾಯಿ, ಆ್ಯಪಲ್ಲು, ಪ್ರೊಮೊಗ್ರೆನೇಟು, ಬೀಟ್ರೋಟು, ಕ್ಯಾರೆಟು ಎಲ್ಲ. ಅದ್ರ ಜೊತೆಗೆ ರಾತ್ರಿನೇ ನೆನೆಸಿಟ್ಟಿರೋವಂಥ ಡೇಟ್ಸ್ನ ರಾತ್ರಿ ನೆನೆಸಿಟ್ಟಿರ್ತೀನಿ. ಅದನ್ನು ಇದಕ್ಕೆ ಹಾಕಿಬಿಟ್ಟು ಆಮೇಲೆ ಹಾಟ್ ಆಗಿರೋವಂಥ ನಾವೆಲ್ಲ ವಾಟರ್ ಏನಿರುತ್ತೆ ಅದನ್ನು ಇದಕ್ಕೆ ಹಾಕಿಬಿಟ್ಟು ಒಂದೇ ಸಲ ಮಿಕ್ಸಿ ಮಾಡಿಬಿಡ್ತೀನಿ. ಒಂದು 2 ಮಿನಿಟ್ಸಲ್ಲಿ ಮಿಕ್ಸಿ ಆಗುತ್ತೆ. ಡೈಲಿ 10 ಮಿನಿಟ್ಸ್ ನಾನು ಇದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಈ ಕಡೆ ತಿಂಡಿನೂ ಆಗ್ತಿರುತ್ತೆ, ಈ ಕಡೆ ABC ಜ್ಯೂಸು ಆಗ್ತಿರುತ್ತೆ. ಸೊ 10 ಮಿನಿಟ್ಸ್ ನಾವೇನಾದರೂ ಇದಕ್ಕೆ ಸ್ಪೆಂಡ್ ಮಾಡಿದ್ರೆ ನಮಗೆ ಹೋಲ್ ಹೆಲ್ತ್ ಚೆನ್ನಾಗಿರುತ್ತೆ, ಇಮ್ಯುನಿಟಿ ಚೆನ್ನಾಗಿರುತ್ತೆ. ನನ್ನ ಮಗಳದು, ನನ್ನ ಗಂಡಂದು, ನನ್ನದು ಸ್ಕಿನ್ ಚೆನ್ನಾಗಿರುತ್ತೆ, ಹೇರ್ಸ್ ಚೆನ್ನಾಗಿರುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಸೊ 10 ಮಿನಿಟ್ಸ್ ನಾವು ಇದಕ್ಕೆ ಸ್ಪೆಂಡ್ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಫಾಸ್ಟಾಗಿ ಅದನ್ನು ಸೋಸ್ದಾಗ ನೋಡಿ ಎಷ್ಟು ಚೆನ್ನಾಗಿ ಅದರದ್ದು ರಸ ಎಲ್ಲ ಬೀಳುತ್ತೆ ಅಂತ ಹೇಳ್ಕೊಂಡು. ಸೊ ಇನ್ನು ಹಾಟ್ ವಾಟರ್ನೇ ನಾನು ನೋಡಿ ನೀವು ಕಾಣಿಸ್ತಾ ಇರ್ಬೋದು, ಅದು ಹೋಗಿ ಹಾಟ್ ವಾಟರನ್ನೇ ಅದನ್ನ ಸೋಸ್ತೀನಿ. ಸೊ ಅದು ಗಂಟ್ಲಿಗೆ ತಣ್ಣ ಅನ್ಸ್ಬಿಡ್ಬಾರ್ದು. ಫ್ರಿಜ್ಜಿಲಿಂದ ತೆಗೆದುಬಿಟ್ಟಿರ್ತೀವಿ ಎಲ್ಲ ತರಕಾರಿಗಳನ್ನ, ಸೊ ಗಂಟ್ಲು ಹಿಡ್ಕೋಬಾರ್ದು ಅಂತ ವಾಮ್ ಇರುತ್ತೆ. ಈ ಜ್ಯೂಸ್ ಏನಿದೆ ABC ಜ್ಯೂಸು ವಾಮ್ ಆಗಿರುತ್ತೆ. ನನ್ನ ಮಗಳು ತಿನ್ನು ಅಂತಂದರೆ ನಿಧಾನಕ್ಕೆ ಸ್ಲೋಲಿ ತಿಂತಿರ್ತಾಳೆ. ಸೊ ಇವಾಗ ನಾನು ಬಂದುಬಿಟ್ಟು ರಶ್ ಮಾಡಿದೆ, ಆಲ್ರೆಡಿ ಟೈಮ್ ಆಗೋಗಿದೆ ಅಂತ ಹೇಳ್ಕೊಂಡು ಫಾಸ್ಟಾಗಿ ಅವಳಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಫ್ರೆಶ್ ಅಪ್ ಮಾಡಿಬಿಟ್ಟು ಕೂದಲೆಲ್ಲ ಬಾಚ್ತಾ ಇದ್ದೀನಿ. ಈ ಕಡೆ ತಿಂಡಿನೂ ತಿನ್ನಿಸ್ತಾ ಇದ್ದೀನಿ, ಈ ಕಡೆ ಕೂದಲು ಬಾಚ್ತಾ ಇದ್ದೀನಿ. ಇದು ಮಲ್ಟಿ ಟಾಸ್ಕಿಂಗ್, ಎಲ್ಲ ಅಮ್ಮಂದರು ಮಾಡ್ತಾರೆ, ನಾನು ಒಬ್ಬಳೇ ಅಲ್ಲ. ಸೊ ಹ್ಯಾಟ್ಸ್ ಆಫ್ ಟು ಆಲ್ ದ ಮಾಮ್. ಓಕೆ, ನನಗೆ ತುಂಬ ಇಷ್ಟವಾದ ಕೆಲಸ ಇದು. ನನಗೆ ಅವಳಿಗೆ ರೆಡಿ ಮಾಡೋದು ತುಂಬ ಫೇವ್ರೆಟ್ ಥಿಂಗ್ಸು. ಸೊ ಹಾಗಾಗಿ ಅವಳಿಗೆ ಚೆಂದ ಮಾಡಿ ಬಿಂದಿ ಇಟ್ಬಿಟ್ಟು ಬಾಚಿಬಿಟ್ಟು ಚೆಂದ ಡ್ರೆಸ್ ಮಾಡಿ ಖುಷಿಯಿಂದ ಕಳಿಸ್ತೀನಿ. ಅದು ನನಗೆ ಒಂಥರ ಎನರ್ಜಿ ಕೊಡುತ್ತೆ. ನಾನು ರೆಡಿ ಆಗ್ತಿದ್ದೀನಿ ಅನ್ನೋಷ್ಟು ಖುಷಿ ಆಗುತ್ತೆ. ಸೊ ನೆಕ್ಸ್ಟ್ ಅವಳಿಗೆ ಹಾಗೇನೆ ಅಲ್ಲಿ ABC ಜ್ಯೂಸ್ ಕುಡಿಸ್ಬಿಟ್ಟು ಅವಳಿಗೆ ತುಂಬ ದೊಡ್ಡ ರಿಚುವಲ್ಸ್ ಎಲ್ಲ ಮಾಡಿಸಲ್ಲ. ಹೋಗೋಕ್ಕಿಂತ ಮುಂಚೆ, ಯಾವುದೇ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ, ಕ್ಲಾಸಿಗೆ ಹೋಗೋಕ್ಕಿಂತ ಮುಂಚೆ ದೇವರಿಗೆ ನಮಸ್ಕಾರ ಮಾಡಿ ಥ್ಯಾಂಕ್ ಯು, ಸಾರಿ ಮತ್ತು ಥ್ಯಾಂಕ್ ಯು ಹೇಳಿ ಹೋಗು ಅಂತ ಹೇಳ್ತೀನಿ. ಸೊ ಸಾರಿ ಮತ್ತು ಥ್ಯಾಂಕ್ ಯುನ ಹೇಳಿಬಿಟ್ಟು ಹೋಗ್ತಾಳೆ ಅವಳು. ನಾನೇನೆ ಈ ಅರ್ಚನೆ ಮಾಡಿಸ್ತಿರೋವಂಥ ಒಂದು ಕುಂಕುಮನ ಅವಳಿಗೆ ಹಚ್ಚಿಬಿಟ್ಟು ಕಳಿಸ್ತೀನಿ. ಆ್ಯಂಡ್ ಅವ್ರ ಅಪ್ಪನೂ ಅಷ್ಟೇ ಬೆಳಗ್ಗೆ 7 ಗಂಟೆಗೆ ಜಿಮ್ಮಿಗೆ ಹೋಗಿಬಿಟ್ಟು 8:30, 9 ಗಂಟೆಗೆ ಮನೆಗೆ ಬಂದಿರ್ತಾರೆ. ಯೂಶ್ವಲಿ ಅವರೇ ಹೋಗಿ ಭರತನಾಟ್ಯ ಕ್ಲಾಸಿಗೆ, ಸ್ಕೂಲಿಗೆ ಎಲ್ಲ ಬಿಟ್ಟು ಬರ್ತಾರೆ. ಬಟ್ ನಾನಿವತ್ತು ನಿಮಗೋಸ್ಕರ ಭರತನಾಟ್ಯ ಕ್ಲಾಸ್ ಹೇಗಿದೆ ಅಂತ ತೋರಿಸ್ಬೇಕು, ನಮ್ಮೂರು ಹೇಗಿದೆ ಅಕ್ಕಪಕ್ಕ ಎಲ್ಲ ತೋರಿಸ್ಬೇಕು ಅಂತ ನಾನು ವೀಡಿಯೋ ಮಾಡೋಕ್ಕೋಸ್ಕರ ಹೋಗ್ತಾ ಇರೋದು.
ಆ್ಯಂಡ್ ಎಂಡಿಂಗ್ ತನಕನೂ ನಮ್ಮ ಮನೇಲಿ ಅವಳಿಗೆ ABC ಜ್ಯೂಸ್ ಕುಡಿಸ್ತೀವಿ. ಅದೊಂದು ಲಾಸ್ಟ್ ಮೂಮೆಂಟ್. ಇನ್ನೇನು ಸ್ಕೂಟಿ ಹತ್ತೋ ತನಕನೂ ನಾವು ಕುಡಿಸ್ತೀವಿ. ಅಂದರೆ ಎಷ್ಟು ತಿಂದಿರ್ತಲ್ಲಿ ತಿಂದಿರಲಿ, ಜ್ಯೂಸ್ ಮಾತ್ರ ಫುಲ್ ಕುಡೀಲಿ ಅಂತ ಹೇಳ್ಕೊಂಡು. ಸೊ ಇವಾಗ ಭರತನಾಟ್ಯ ಕ್ಲಾಸಿಗೆ ಹೋಗ್ತಾ ಇರೋದು. ಒಂದು 10 ಗಂಟೆಗೆ ಇರುತ್ತೆ, ವೀಕೆಂಡ್ ಇರುತ್ತೆ. ಸ್ಯಾಟರ್ಡೇ 2:30 ಮೇಲಿಂದ 2:30 ಇರುತ್ತೆ, 2:30 4:30. ಸಂಡೇ 10 ಗಂಟೆಯಿಂದ 12:30 ತನಕ ಇರುತ್ತೆ. ಆ್ಯಂಡ್ ಇದು ನಮ್ಮನೆ ರೋಡು. ನಮ್ಮನೆ ಪಕ್ಕದ ನೇಬರೇ ಟ್ಯಾಕ್ಸ್ ಆಫೀಸು, ಗೌರ್ಮೆಂಟ್ ಆಫೀಸು. ಗೌರ್ಮೆಂಟ್ನೇ ಪಕ್ಕದಲ್ಲಿ ನೇಬರ್ ಥರ ಇಟ್ಕೊಬಿಟ್ಟಿದ್ದೀವಿ. ನೆಕ್ಸ್ಟ್ ಇದು ನಮ್ಮೂರಿನ ರೋಡು. ಮಳೆ ಬಂದಿರೋದ್ರಿಂದ ನಿಮಗೆ ಇಷ್ಟು ಚಂದ ಕಾಣಿಸುತ್ತೆ ಈ ವೆದರು. ನಮ್ಮೂರು ಮಲೆನಾಡು ಮಳೆಗಾಲದಲ್ಲೇ ಚಂದ ಅಂತ ಹೇಳ್ತಾರಲ್ಲ ಹಾಗೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಯಾವ ಊರು ಅಂತ. ಇದು ಸಾಗರ, ಜೋಗ್ ಫಾಲ್ಸ್ ಹತ್ರನೇ ಇದೆ. ಆ್ಯಂಡ್ ನಮ್ಮ ಮನೆಯಿಂದ ಏನೇ ಪೇಟೆ ಕಡೆ ಹೋಗಲಿ, ಎಲ್ಲೇ ಕಡೆ ಹೋಗಬೇಕು ಅಂದರೆ ಈ ಬ್ರಿಡ್ಜ್ ಒಂದು ಬರುತ್ತೆ. ಇದು ವರ್ಧಾ ನದಿ ಅಂತ ಹೇಳ್ಕೊಂಡು ಇಲ್ಲಿ ಹೋಗುತ್ತೆ. ಸೊ ಇದೊಂದು ಕ್ಯೂಟ್ ನಮಗೆ ಸೀನ್ರಿ. ಹೋಗೋಕ್ಕಿಂತ ಮುಂಚೆ ಒಂದು ಬ್ರಿಡ್ಜ್ ನೋಡ್ಬೋದು, ಇದು ವರ್ಧಾ ನದಿ ಇದು. ಸೊ ಒಂಥರ ನಮ್ಮೂರು ತುಂಬ ದೊಡ್ಡ ಮೆಟ್ರೋ ಸಿಟಿನೂ ಅಲ್ಲ, ತುಂಬ ಚಿಕ್ಕ ವಿಲೇಜು ಅಲ್ಲ. ಒಂಥರ ನಾರ್ಮಲ್ ಸ್ಮಾಲ್ ಟೌನ್, ಕ್ಯೂಟಾಗಿರೋ ಟೌನು. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಗಿಡಗಳಿದೆ, ಟ್ರೆಂಡ್ಸ್ ಇದೆ, ಶಾಪಿಂಗ್ ಮಾಡೋಕ್ಕಿದೆ, ಎಲ್ಲ ರೀತಿಯ ಫೆಸಿಲಿಟೀಸು ಇದೆ ಇಲ್ಲಿ. ಸ್ಕೂಲ್ ಇದೆ, ಕಾಲೇಜ್ ಇದೆ, ಎಲ್ಲ ಅದು ಡಿಪ್ಲೊಮಾ ಕಾಲೇಜಿಂದ ಹಿಡಿದು ಎಲ್ಲದೂ ಇದೆ ಇಲ್ಲಿ. MCOM MSc ತನಕನೂ ಕಾಲೇಜ್ ಇದೆ, ಗೌರ್ಮೆಂಟ್ ಫೆಸಿಲಿಟೀಸೂ ಇದೆ. ಆ್ಯಂಡ್ ಹೋಗ್ಬೇಕಾದ್ರೆ ಆನ್ ದ ವೇ ನನ್ನ ಫೇವ್ರೆಟ್ ಒಂದು ನಾರಾಯಣನ್ ಟೆಂಪಲ್. ಇದಕ್ಕೂ ಇಲ್ಲೇ ಕೈ ಮುಗ್ಕೊಂಡು ಹೋಗ್ತೀನಿ. ವೆಂಕಟೇಶ್ವರನ ಟೆಂಪಲ್ ಇದು. ಸೊ ನೆಕ್ಸ್ಟು ಈ ಒಂದು ರೋಡ್ ಏನಿದೆ ಇದೆಲ್ಲ ನಮ್ಮದು ಏನಂತಾರೆ, ಹಳೆಯ ಕಾಲದ ಮನೆಗಳನ್ನ ಹಾಗೆ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಚೆಂದ ಅನಿಸುತ್ತೆ. ಈ ಮಾಲ್ಗುಡಿ ಡೇಸ್ ನೋಡಿದ್ದೀರಾ ನೀವು, ಶಂಕರ್ನಾಗಿದ್ದು, ಅದೇ ಥರನೇ ಇಲ್ಲಿ ನಿಮಗೆ ಈ ರೋಡಿಗೆ ಬಂದರೆ ಫೀಲ್ ಆಗುತ್ತೆ. ಅದೇ ಥರ ಮನೆಗಳು, ಅದೇ ಥರ ಸ್ಲೋ ಲಿವಿಂಗು ಚೆಂದ ಅನಿಸುತ್ತೆ. ಆ್ಯಂಡ್ ಭರತನಾಟ್ಯ ಕ್ಲಾಸ್ ಇರೋದು ಈ ಮಾರಿಕಂಬ ಟೆಂಪಲ್ ಸರ್ಕಲ್ ಪಕ್ಕಕ್ಕೆ. ಸೊ ಇದು ನಮ್ಮೂರಿನ ಒಂದು ಗ್ರಾಮ ದೇವತೆ, ಮೇನ್ ದೇವತೆ ಅಂತಲೇ ಹೇಳ್ಬೋದು. ಇದ್ರ ಜಾತ್ರೆನೂ ಸಹಿತ ಫೇಮಸ್. ಶಿರ್ಸಿ ಜಾತ್ರೆ ಬಿಟ್ಟರೆ ಸಾಗರ ಜಾತ್ರೆನೇ ಫೇಮಸ್ಸು. ಭರತನಾಟ್ಯ ಕ್ಲಾಸು ಆ ದೇವಸ್ಥಾನದ ಪಕ್ಕದ ಒಂದು ಓಣಿಯಲ್ಲೇ ಇದೆ. ಸೊ ಇಡೀ ವಾರವಿಡೀ ಅವಳು ಸ್ಕೂಲಿಗೆ ಹೋದರೆ ವೀಕೆಂಡಲ್ಲಿ ಭರತನಾಟ್ಯ ಕ್ಲಾಸು ಅಂತ ಬ್ಯುಸಿ ಮಾಡಿಬಿಡ್ತೀನಿ. ಈ ಒಂದು ಕಲ್ಚರಲ್ಲೇ ಇರಲಿ ಅವಳು ಅಂತ ಹೇಳ್ಕೊಂಡು, ನಮ್ಮ ಇಂಡಿಯನ್ ಟ್ರೆಡಿಷನ್ ಏನಿದೆ ಅದೇ ಅವಳ ರಕ್ತದಲ್ಲೂ ಬರಲಿ ಅಂತ ಸಣ್ಣಕ್ಕಿರ್ತಾನೆ 1 ವರ್ಷ ಆಯಿತು ಅವಳು ಭರತನಾಟ್ಯ ಕ್ಲಾಸಿಗೆ ಸ್ಟಾರ್ಟ್ ಆಗಿ. 1 ವರ್ಷದಿಂದ ಅವಳು ಭರತನಾಟ್ಯ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ. Go fast. ನನಗೆ ಇದಂತೂ ತುಂಬ ಖುಷಿ ಆಗುತ್ತೆ. ನನ್ನ ಮಗಳು ಚೆಂದ ಅಲ್ಲಿರುವಂಥ ಒಂದು ದೇವರಿಗೆ ನಮಸ್ಕಾರ ಮಾಡಿ, ಗುರುಗಳಿಗೆ ನಮಸ್ಕಾರ ಮಾಡಿಬಿಟ್ಟು ಒಂದು ಮಂತ್ರದಿಂದ ಭರತನಾಟ್ಯ ಸ್ಟಾರ್ಟ್ ಆಗೋದು. ಸೊ ಎಸ್, ನಮ್ಮ ಇಂಡಿಯನ್ ಕಲ್ಚರ್ನ ಅವಳು ತುಂಬ ಚೆನ್ನಾಗಿ ನಾನು ಮನೇಲಿ ಹೇಳ್ಕೊಡೋದಲ್ದೇ ಆ ವಾತಾವರಣನೂ ಸಹಿತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಾಸಲ್ಲಿ ಅಂತ ಖುಷಿಯಾಗುತ್ತೆ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ತ್ರಿಮೂರ್ತಿ ಶಕ್ತಿ ಸಂಭೂತಂ ಶ್ರೀ ವಿದ್ಯಾಮಂತ್ರಮಾತಕಂ ಶ್ರೀಚಕ್ರ ಮಧ್ಯ ನಿಲಯಂ ಧ್ಯಾಯೇ ಸದಾ ಮೂಕಾಂಬಿಕಾ. ಕೈ ಮೇಲೆ ನಮ್ಮೂರಿನ ಫೇಮಸ್ ಮಾರಿಕಂಬ ಟೆಂಪಲು. ಸೊ ತುಂಬ ನನಗೆ ಒಂದು ಶಕ್ತಿ ಧೈರ್ಯ ಕೊಟ್ಟಿರೋ ದೇವಿನೇ ಇದು ಅನ್ಸುತ್ತೆ. 3 ವರ್ಷಕ್ಕೊಂದ್ಸಲ ನನ್ನ ಲೈಫಲ್ಲಿ ಒಂದು ಚೇಂಜಸ್ ಮಾಡಿಕೊಟ್ಟಿದ್ದಾರೆ. ಅಷ್ಟು ಮಿರಾಕಲ್ ಇರೋವಂಥ ಒಂದು ದೇವಿ. ಸೊ ಇದ್ರ ಪಕ್ಕದಲ್ಲೇ ಒಂದು ಸೆಂಟ್ರಲ್ ಕೆಫೆ ಅಂತ ಇದೆ. ಅಲ್ಲಿ ನಾನು ಮನೆಯವ್ರು ದೋಸೆ ತಿಂತೀನಿ. ಮನೇಲಿ ಪಡ್ಡು ಇದೆ, ಬಟ್ ಪಡ್ಡು ತಿನ್ನೋಕ್ಕೆ ಇಷ್ಟ ಇಲ್ಲ. ಇಲ್ಲಿ ದೋಸೆ ತಿನ್ನೋಣ ಅಂತ ಟೆಂಪ್ಟ್ ಆಗಿಬಿಡ್ತಾರೆ ಎಲ್ಲರೂ ಹೋಟೆಲಿಗೆ ನೋಡಿಬಿಟ್ರೆ. ಸರಿ ಅಂತ ಅಂದೆ. ಸೊ ನಾನು ಅವರು ಹಾಫ್ ಒಂದು ದೋಸೆ ತಿಂದುಬಿಟ್ಟು ಅಲ್ಲೇ ಒಂದು ಲೆಮನ್ ಟೀ ತೊಗೊಂಡು ಕುಡಿದ್ವಿ. ನಮ್ಮ ಮನೆಗೆ ಬಂದುಬಿಟ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಾಯೆಲ್ಲ ಮುಕ್ಕಳಿಸ್ಬಿಟ್ಟು, ನಂಗೆ ಮರ್ತೋಗ್ಬಿಟ್ಟಿತ್ತು ಜರ್ನಲ್ ಬರೆಯೋದು. ಅಷ್ಟೊತ್ತಿಗೆ 11 ಗಂಟೆ ಆಗ್ತಾಯಿದೆ ಅಂತ ಗೊತ್ತಿದ್ದು. 11 ಟೈಮಿಗೆ ಬರೆದ್ರೂ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಈಗ ಏನಿದೆ ಗ್ರ್ಯಾಟಿಟ್ಯೂಡ್ ವರ್ಡ್ಸ್, ಅಫರ್ಮೇಷನ್ಸ್ ಅಂತ ಏನು ಹೇಳ್ತಾರೆ. ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಐ ಆಮ್ ಹ್ಯಾಪಿ, ಐ ಹ್ಯಾವ್ ಎ ಬ್ಯೂಟಿಫುಲ್ ಹಸ್ಬೆಂಡ್, ಐ ಹ್ಯಾವ್ ಎ ಬ್ಯೂಟಿಫುಲ್ ಹೌಸ್, ಐ ಹ್ಯಾವ್ ಎ ಸಪೋರ್ಟಿವ್ ಹಸ್ಬೆಂಡ್, ಸೊ ಐ ಆಮ್ ವೆಲ್ತಿ. ಈ ಥರ ಒಂದು ಥಿಂಗ್ಸ್ನ ಬರೆದ್ಬಿಟ್ಟು ಒಂದು 5 ಮಿನಿಟ್ಸ್ ಮೆಡಿಟೇಷನ್ ಮಾಡ್ತೀನಿ. 2 ಮಿನಿಟ್ಸ್ ಅಂದರೆ ಏನು ನಾನು ಬರೆದಿದ್ದೀನಿ ಅದನ್ನು ವಿಜುವಲೈಸೇಷನ್ ಮಾಡ್ಕೊತೀನಿ. ಸೊ
ಸೊ ಬೆಳಗ್ಗೆ ಅರ್ಜೆನ್ಸಿಯಲ್ಲಿ ಮಾಡೋಕ್ಕಾಗಿಲ್ಲ ಅಂದರೂ 11 ಅಂತ ಏನು ಸಿಗುತ್ತೆ, ರಾತ್ರಿ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು, ಸೊ 11 ಟೈಮಿಗೆ ಮಾಡ್ತೀನಿ. ಆ್ಯಂಡ್ ನನ್ನ ಸ್ಕಿನ್ ಗ್ಲೋನ ತುಂಬ ಜನ ಕೇಳ್ತಾಯಿದ್ರಿ, ನೋಡ್ಬೋದು ಇದು ನ್ಯಾಚುರಲ್ ಗ್ಲೋ. ಜಾಸ್ತಿ ಏನು ನಾನು ಮಾಯ್ಶ್ಚರೈಸರ್ ಹಚ್ಕೊಂಡಿದ್ದೀನಿ ಅಷ್ಟೇ, ಏನು ಮೇಕಪ್ ಎಲ್ಲ ಮಾಡ್ಕೊಂಡಿಲ್ಲ. ಅದ್ರದ್ದು ಸೀಕ್ರೆಟ್ಟೇ ಈ ABC ಜ್ಯೂಸು. ಹೌದು, ಇದು ನನ್ನ ಸ್ಕಿನ್ನ ತುಂಬ ಇಂಟರ್ನಲ್ಲಿ ಗ್ಲೋ ಮಾಡುತ್ತೆ ಆ್ಯಂಡ್ ಹೇರ್ಸ್ನೂ ಸಹಿತ ತುಂಬ ಚೆನ್ನಾಗಿ ಶೈನಿಂಗ್ ಮಾಡಿದೆ. ಸೊ ನನ್ನ ಫೇವ್ರೆಟ್ ಅನ್ಬೋದು. ಈಗ ಒಂದು ವರ್ಷದಿಂದ ಕುಡಿತಾ ಇದ್ದೀನಿ ABC ಜ್ಯೂಸು. ತುಂಬಾ ನನಗೆ 30+, ಬಟ್ ಸ್ಟಿಲ್ ನನ್ನ ಫೇಸು ಅಥವಾ ನನ್ನ ಏಜು 20s ಥರ ಅನಿಸುತ್ತೆ. ದಟ್ಸ್ ಬಿಕಾಸ್ ಆಫ್ ನಾವೇನು ತಗೋತೀವಲ್ಲ, ತಿಂತೀವಲ್ಲ, ಅದೇ ಒಂದು ಇದು ಎನರ್ಜಿ ಕೊಡೋದಷ್ಟೇ ಅಲ್ಲ, ನಮಗೆ ಗ್ಲೋನು ಸಹಿತ ಕೊಡುತ್ತೆ. ಸೊ ಇದಾದಮೇಲೆ ಆಲ್ರೆಡಿ ದಾಲೆಲ್ಲ ಕೂಗ್ಸಿಟ್ಟಿದ್ದೆ, ಅಂದರೆ ಪಪ್ಪು ಮಾಡಲಿಕ್ಕೆ, ಅಡುಗೆ ಮಾಡಲಿಕ್ಕೆ. ಸೊ ನನಗೊಂದು ಖುಷಿ ಏನಂದರೆ, ನನ್ನ ಮನೇಲಿ ನನ್ನ ಹಿತ್ತಲಲ್ಲೇ ಕರಿಬೇವು ಸಿಗುತ್ತೆ. ಸೊ ಕರಿಬೇವನ್ನ ಫ್ರೆಶ್ಶಾಗಿ ಕೊಯ್ಕೊಂಬಂದುಬಿಟ್ಟು ಒಗ್ಗರಣೆ ಹಾಕ್ತಿರೋದು. ನಮ್ಮ ಮನೇಲಿ ಯೂಶ್ವಲಿ ವಾರದಲ್ಲಿ 3 ಇಂದ 4 ಸಲ ಪಪ್ಪು ದಾಲ್ ಇರುತ್ತೆ, ಅದನ್ನೇ ಮಾಡ್ತೀವಿ. ಬಿಕಾಸ್ ನನ್ನ ಹಸ್ಬೆಂಡ್ ಹೈದ್ರಾಬಾದ್ನವರಾಗಿರೋದ್ರಿಂದ ಅವ್ರು ಅದನ್ನೇ ಪ್ರಿಫರ್ ಮಾಡ್ತಾರೆ, ಪಾಲಕ್ ಪಪ್ಪು, ಟೊಮೆಟೊ ಪಪ್ಪು, ಮೆಂತ್ಯ ಪಪ್ಪು ಅಂತ. ನಾನು ಇವತ್ತು ಮಾಡ್ತಿರೋದು ಸಿಂಪಲ್ ಆಗಿರೋ ಟೊಮೆಟೊ ಪಪ್ಪು. ಸೊ ಅದಕ್ಕೆ ಫಾಸ್ಟಾಗಿ ಒಗ್ಗರಣೆ ಹಾಕ್ತಾ ಇರೋದು. ನಮ್ಮ ಮನೇಲಿ ನಾವು ಸ್ವಲ್ಪ ಲೈಟ್ ಫುಡ್ಡೇ ತಿಂತೀವಿ, ತುಂಬ ಏನು ಅದು ಇದು ಬೇಕು ಅಂತ ಏನೋದಿಲ್ಲ. ಅವರು ಬೆಳಗ್ಗೆ ಅವ್ರು ಜಿಮ್ಮಿಗೆ ಹೋಗ್ಬೇಕಾದ್ರೆ ಒಂದು ಸಿಂಗಲ್ ಇಡ್ಲಿ ತಿನ್ಕೊಂಡು ಹೋಗಿರ್ತಾರೆ ಹೋಟ್ಲಲ್ಲಿ. ಬಂದಮೇಲೆ ನನ್ನ ಮನೇಲಿ ಏನಾರು ಬೇರೆ ಏನು ತಿಂಡಿ ಮಾಡಿರ್ತೀನಿ, ಪಡ್ಡು, ಪೂರಿ ಥಿಂಗ್ಸ್, ಅದು ಪಲಾವ್, ಅದನ್ನು ತಿಂದುಬಿಟ್ಟು ಮಧ್ಯಾಹ್ನಕ್ಕೆ ಪಪ್ಪು, ಅದ್ರ ಜೊತೆಗೆ 2 ಎಗ್ ಬಾಯ್ಲ್ ಮಾಡಿರ್ತೀನಿ, ಇಷ್ಟೇ. ತುಂಬ ಜಾಸ್ತಿ ಅಡುಗೆ ಮಾಡೋದು ಇರೋದಿಲ್ಲ. ಸೊ ವೆಜಿಟೇರಿಯನ್ ಆಗಿರೋದ್ರಿಂದ ನಮಗೆ ಅಡುಗೆನೂ ಸಹಿತ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ತುಂಬ ಟೈಮ್ ಸಿಗುತ್ತೆ ಕಂಟೆಂಟ್ ಮಾಡೋಕ್ಕೆ, ವಿಡಿಯೋ ವ್ಲಾಗ್ ಮಾಡೋಕ್ಕೆ ಎಲ್ಲ. ಬೆಳಗ್ಗೆ ಒಂದು 11:30 ಒಳಗಡೆ ನಾನು ಅಡುಗೆ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ, ರಾತ್ರಿ ತನಕ ಆಗೋಷ್ಟು ದಾಲು ಅದೆಲ್ಲದನ್ನು ಮಾಡಿಬಿಟ್ಟು. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಮಸ್ಕಿಟೋ ನೆಟ್ ಹಾಕಲಿಕ್ಕೆ ಅಂತ ನಮ್ಮ ಸಾಗರದಲ್ಲೇ ಇದ್ದವರೊಬ್ಬರು ಅಂಗಡಿಯವರು ಬಂದಿದ್ದಾರೆ. ಸೊ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ತುಂಬಾ ಸೊಳ್ಳೆಗಳ ಮನೆ ಬರ್ತಾಯಿತ್ತು. ಆಲ್ರೆಡಿ ಹಾಕ್ಸಿದ್ವಿ, ಬಟ್ ಪಾಲಿಶ್ ಟೈಮಲ್ಲಿ ತೆಗೆದುಬಿಟ್ಟಿದ್ವಿ. ಹಾಗಾಗಿ ಇವತ್ತು ಮತ್ತೆ ಬಂದುಬಿಟ್ಟು ಅವರು ಮಸ್ಕಿಟೋ ನೆಟ್ನ ಹಾಕ್ತಾ ಇರೋದು. ಏನು ಗೊತ್ತಾ, ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರು ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಗೊತ್ತಾ? ಹೆಲ್ತ್ ವೈಸ್ ನೋಡೋಕ್ಕೆ ಹೋದರೆ ಸೈಂಟಿಫಿಕಲಿ ನಾವು ಸೂರ್ಯನಿಗೆ ಬೆಳಗಿನ ಸೂರ್ಯನ ಕಿರಣ ತಗೊಂಡಿಂದ ವಿಟಮಿನ್ ಡಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಬಾಡಿ ಕ್ಲಾಕ್ ಏನಿದೆ ಅದು ರೆಗ್ಯುಲೇಟ್ ಆಗಿಬಿಟ್ಟು ಬ್ಯಾಲೆನ್ಸ್ ಆಗುತ್ತೆ. ಸೊ ಇದು ಹೆಲ್ತ್ ವೈಸಲ್ಲಿ ನೋಡೋಕ್ಕೆ ಹೋದರೆ. ಇನ್ನು ಸ್ಪಿರಿಚುಲಿ ಅಸ್ಟ್ರಾಲಜಿಕಲಿ ನೋಡೋಕ್ಕೆ ಹೋದರೆ, ಅಸ್ಟ್ರಾಲಜಿ ಪ್ರಕಾರ ಸೂರ್ಯ ಅಂದರೆ ಕಾನ್ಫಿಡೆನ್ಸು, ಸಕ್ಸಸ್ಸು, ರೆಕಗ್ನೈಸೇಷನು, ರೆಸ್ಪೆಕ್ಟು ಆ್ಯಂಡ್ ತಂದೆಯ ಜೊತೆಯ ಒಂದು ಒಳ್ಳೆಯ ಸಂಬಂಧ. ಸೊ ನಿಮ್ಮ ಬರ್ತ್ ಚಾರ್ಟಲ್ಲಿ ಏನಾದರೂ ಸೂರ್ಯ ವೀಕ್ ಇದ್ದರೆ, ಈ ಸೂರ್ಯನಿಗೆ ನೀರು ಹಾಕೋದ್ರಿಂದ ಡೆಫಿನೆಟ್ಲಿ ಏನಾಗುತ್ತೆ, ತಂದೆ ಜೊತೆ ಒಳ್ಳೆ ಸಂಬಂಧ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ನಾವು ಯಾವ ಕೆಲಸ ಮಾಡ್ತಿರ್ತೀವಿ ಅದರೊಳಗೆ ಸಕ್ಸಸ್ಸು, ರೆಸ್ಪೆಕ್ಟು. ಇನ್ನು ನ್ಯೂಮರಾಲಜಿ ಪ್ರಕಾರ ಹೋದರೆ ಸೂರ್ಯ ಸಣ್ಣ ನಂಬರ್ ಅಂದರೆ 1 ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ನ್ಯೂ ಬಿಗಿನಿಂಗ್ಸ್, ಕಾನ್ಫಿಡೆನ್ಸ್, ಆ್ಯಂಬಿಷನ್ಸು. ಸೊ ಸಕ್ಸಸ್ಸು, ಫೇಮ್ ಇದೆಲ್ಲ 1 ನಂಬರ್ ಇದ್ದವರಿಗೆ ಅದು ಹೈ ಎನರ್ಜಿ ಇದ್ದರೆ ಬರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಮೇನ್ ಆಗಿ ನಾನು ಹೇಳ್ತೀನಿ, ಸೂರ್ಯನಿಗೆ ನೀರು ಯಾಕೆ ಹಾಕಬೇಕು ಅಂತ. ನೀರು ಹಾಕ್ತಾ ಇರ್ಬೇಕಾದ್ರೆ ನೀವು ಅದ್ರ ಅದೇನಿದೆ, ನಾವು ಫ್ಲೋ ಅಲ್ಲಿ, ವಾಟರ್ ಫ್ಲೋ ಅಲ್ಲಿ ಸೂರ್ಯನ ನೋಡ್ತೀವಿ, ಡೈರೆಕ್ಟಾಗಿ ಸೂರ್ಯನ ನೋಡಲ್ಲ, ನೀರಿನ ಮಧ್ಯದಿಂದ ಸೂರ್ಯನ ನೋಡ್ತೀವಿ. ಸೊ ಆ ಟೈಮಲ್ಲಿ ನಮ್ಮ ಕಣ್ಣಿನ ದೃಷ್ಟಿ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಸೂರ್ಯನ ಪ್ರಕಾಶ ಏನಿದೆ ತುಂಬ ಹೈ ಲೆವೆಲ್ ಆಗಿ ಈಗೋ ಆಗಿ ನಮಗೆ ಬರೋದಿಲ್ಲ, ತುಂಬ ಕಾಮ್ಫುಲ್ ಆಗಿ ಬರುತ್ತೆ. ಹೌದು, ನಮ್ಮ ಒಂದು ಮನುಷ್ಯರ ಒಂದು ಗುಣದಲ್ಲಿ ಈಗೋ ಅನ್ನೋದು, ಸೊಕ್ಕು ಅನ್ನೋದು ಮೇಲಿರುತ್ತೆ. ಸೂರ್ಯನಿಗೆ ನೀರು ಹಾಕೋದ್ರಿಂದ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟು ಡೌನ್ ಟು ಅರ್ತ್ ಕೈಂಡ್ನೆಸ್ ಇಂದ ಡೇ ಸ್ಟಾರ್ಟ್ ಮಾಡ್ತೀವಿ. ಥ್ಯಾಂಕ್ಫುಲ್ ಆಗಿ ಗ್ರೇಟ್ಫುಲ್ ಆಗಿ ಸ್ಟಾರ್ಟ್ ಆದಾಗ ಒಂದು ಎನರ್ಜಿ, ಉಲ್ಲಾಸ, ಇಡೀ ದಿನ ಒಂದು ಏನಂದರೆ ಪಾಸಿಟಿವ್ ಎನರ್ಜಿ ಕ್ಯಾರಿ ಔಟ್ ಮಾಡ್ತೀವಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಯಾಕೆಂದರೆ ನಾವು ಕೈಂಡಾಗಿ ಇದ್ದಾಗ, ಗ್ರೇಟ್ಫುಲ್ಲಾಗಿ, ಥ್ಯಾಂಕ್ಫುಲ್ ಆಗಿದ್ರಾಗೆ ಗೊತ್ತಿಲ್ಲದೇ ನಮಗೆಲ್ಲ ಸೊಸೈಟಿಯಲ್ಲಿ ರೆಸ್ಪೆಕ್ಟು, ರೆಕಗ್ನೇಷನು, ನಾವು ಮಾಡ್ತಿರೋ ಕೆಲಸದಲ್ಲಿ ಕ್ಲಾಪ್ಸ್ ಹೊಡಿತಾರೆ. ಆ್ಯಂಡ್ ಅದು ನಮಗೆ ತುಂಬ ಸೊಕ್ಕಾಗಿ ಬರೋದಿಲ್ಲ, ತುಂಬ ಖುಷಿಯಿಂದ ಕಣ್ಣಲ್ಲಿ ನೀರು ಬರುತ್ತಲ್ಲ, ಆ ಥರ ಒಂದು ಸಂತೋಷ ಆಗುತ್ತೆ. ಇದೆಲ್ಲದು ಸೂರ್ಯನಿಗೆ ಅರ್ಪಿಸೋದ್ರಿಂದ ಬರುವಂಥದ್ದು ಒಂದು ಗುಣ. ಸೊ ನೀವು ಟ್ರೈ ಮಾಡಿ, ಡೈಲಿ ಬೆಳಗ್ಗೆ ಎದ್ದು ಮಾಡಿ. ಎಸ್ಪೆಷಲಿ ಸಂಡೇ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಸನ್ರೈಸಲ್ಲಿ ಇರೋವಂಥ ಒಂದು ಶಕ್ತಿ ಇದೆಯಲ್ಲ, ಅದಕ್ಕೆ ಎಳೆ ಮಕ್ಕಳಿಗೆ ಸಣ್ಣಕ್ಕಿರ್ತಾನೂ ಸನ್ರೈಸಲ್ಲಿ ತೊಗೊಂಡೋಗಿ ಸ್ವಲ್ಪ ಸೂರ್ಯನ ಪ್ರಕಾಶ ತೊಗೊಂಡು ಬರ್ತಾರೆ. ವಿಟಮಿನ್ ಡಿ ಬಾಡಿಗೂ ಎನರ್ಜಿ ಬರುತ್ತೆ ಆ್ಯಂಡ್ ಮೈಂಡಿಗೂ ಎನರ್ಜಿ ಬರುತ್ತೆ. ಸೂರ್ಯ ನಮಸ್ಕಾರನ ತುಂಬ ಹಲವು ರೀತಿಯಲ್ಲಿ ಮಾಡ್ಬೋದು. ಒಂದು ಡೈಲಿ ಬೆಳಗ್ಗೆ ಎದ್ದು ಸಿಂಪಲ್ಲಾಗಿ ತಾಮ್ರದ ನೀರನ್ನ ಸೂರ್ಯನಿಗೆ ಅರ್ಪಿಸೋದ್ರಿಂದ. ಇದು ಬೆಳಗ್ಗೆ 6 ಗಂಟೆಯಿಂದ
9 ಗಂಟೆ ತನಕ ಅಷ್ಟರ ಒಳಗಡೆ ಮಾಡಿದರೆ ತುಂಬ ಒಳ್ಳೆಯದು. ಎಕ್ಸ್ಪೆಷಲಿ 6 to 7 ಮಾಡಿದ್ರೆ ತುಂಬಾ ಗ್ರೇಟ್ ಥಿಂಗ್. ಆಗಿಲ್ಲ ಸ್ಕೂಲ್ ಇದೆ ಮಕ್ಕಳಿಗೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಂದರೆ 9 o'clock ತನಕ ಟೈಮ್ ಇರುತ್ತೆ. ಅದಿಲ್ಲ ಅಂದರೆ ಯೋಗಾಸನದ ಪ್ರಕಾರನೂ ನಾವು ಸೂರ್ಯ ನಮಸ್ಕಾರನ ಮಾಡ್ಬೋದು. ಅದನ್ನು ಸಹಿತ ತುಂಬ ಪವರ್ಫುಲ್, ನಮ್ಮ ಬಾಡಿಗೆ ಕಂಪ್ಲೀಟ್ಲಿ ನರ್ವಸ್ ಸಿಸ್ಟಮ್ನೇ ಚೇಂಜ್ ಮಾಡುತ್ತೆ. ಸೊ ಸಿಂಪಲ್ ಯೋಗ ಪೋಸ್ಚರ್ನ ಹೇಳಿದ್ದೀನಿ. ನಾನು ಯೂಶ್ವಲಿ ಯೋಗ ಪ್ರಾಕ್ಟೀಸ್ ಮಾಡಿಲ್ಲ, ಮಾಡಿದ್ಮೇಲೆ ನಿಮಗೆ ಹೇಳ್ಬೋದೇನೋ. ಬಟ್ ನೀವೇನಾದ್ರು ಯೋಗ ಪ್ರಾಕ್ಟೀಸ್ ಏನಾರು ಮಾಡ್ತೀರಂದರೆ ಯೋಗದಿಂದನೂ ಸಹಿತ ಸೂರ್ಯ ನಮಸ್ಕಾರನ ಮಾಡ್ಬೋದು. ಹಲಸಿನಕಾಯಿ ನೋಡಿ, ನಮ್ಮ ಪಕ್ಕದ ಮನೆಯವ್ರು ಕೊಟ್ಟಿರೋದು. ಸೊ ನಮ್ಮ ಮಲೆನಾಡಲ್ಲಿ ಹಲಸಿನಕಾಯಿ ಫೇಮಸ್ಸು. ಹಲಸಿನಕಾಯಿ ಚಿಪ್ಸು, ಹಲಸಿನಕಾಯಿ ಹಣ್ಣು ಎಲ್ಲ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರ ಮನೆ ತೋಟದಲ್ಲೂ ಹಲಸಿನ ಹಣ್ಣಿನ ಮರ ಇರುತ್ತೆ. ಆ್ಯಂಡ್ ಸಿಕ್ಕಾಪಟ್ಟೆ ಗೊಂಚಲಲ್ಲಿ ಬೀಳುತ್ತೆ. ಆ್ಯಂಡ್ ಸದ್ಯ ನಮ್ಮ ಮನೆ ಹಿತ್ತಲಲ್ಲಿಲ್ಲ, ಬಟ್ ನಮ್ಮ ಅಮ್ಮನ ಮನೇಲಿದೆ. ಆ್ಯಂಡ್ ಅವ್ರ ಮನೆ ಹಿತ್ತಲು ತುಂಬ ದೊಡ್ಡದಿರೋದ್ರಿಂದ ಅವ್ರು ಹಲಸಿನ ಮರದಿಂದ ಕೊಟ್ಟಿದ್ದಾರೆ. ಸೊ ಎಸ್, ನೇಬರ್ಸ್ ಎಲ್ಲ ತುಂಬ ಒಳ್ಳೆಯವರು. ಎಲ್ಲ ಅವ್ರ ಮನೇಲಿ ಇಲ್ಲೆಲ್ಲ ಏನಂದರೆ ಮನೆಯಲ್ಲೇ ಎಲ್ಲ ಬೆಳೀತಾರೆ. ಹಣ್ಣುಗಳು, ಪೇರಳೆ ಹಣ್ಣು, ಅದು ಇದು ತಂಬಳಿ ಮಾಡೋಕ್ಕೆಲ್ಲ ಸೊಪ್ಪು ಎಲ್ಲ ಮನೆಯಲ್ಲೇ ಬೆಳ್ಕೊಂಡು ತಿಂತಾರೆ. ಸೊ ಇದು ಮಲೆನಾಡಿನ ಒಂದು ಲೈಫ್ ಸ್ಟೈಲ್. ಇನ್ನು ನನ್ನ ಮಗಳು ಡೈರೆಕ್ಟಾಗಿ ಭರತನಾಟ್ಯ ಕ್ಲಾಸಿಂದ ಅವಳ ಫ್ರೆಂಡ್ ಮನೆ ಶಿವಾನಿ ಮನೆ ಹೋಗ್ಬಿಟ್ಟಿರ್ತಾಳೆ. ಅವಳು ಹಾಗೆ ಸ್ಯಾಟರ್ಡೆ ಸಂಡೇ ಬಂದು ಯಾರ್ದಾರೋ ಫ್ರೆಂಡ್ ಮನೆ ಹೋಗ್ಬಿಡ್ತಾಳೆ, ಬೇಡ ಅಂದರೂ ಕೇಳಲ್ಲ. ಆ್ಯಂಡ್ ಒಬ್ಬಳೇ ಮಗಳಾಗಿರೋದ್ರಿಂದ ಅದೊಂದು ಪ್ರಾಬ್ಲಮ್ಸ್, ಮನೇಲಿ ಆಟ ಆಡೋಕ್ಕಿರಲ್ಲ ಅಂತ ನಾನು ಬಿಟ್ಬಿಡ್ತೀನಿ. ಸೊ ಅಲ್ಲಿ ಅವಳ ಫ್ರೆಂಡ್ಸ್ ಜೊತೆ ಆರಾಮಾಗಿ ಆಟ ಆಡ್ತಾಯಿದ್ಲು. ಸಿಂಗಲ್ ಚೈಲ್ಡ್ ಮಾಡ್ಕೊಂಡ್ರೆ ಇದೊಂದು ಪ್ರಾಬ್ಲಮ್ಮು, ಬಟ್ ಸಿಂಗಲ್ ಚೈಲ್ಡಿಂದ ಬೆನಿಫಿಟ್ಸು ತುಂಬ ಇದೆ. ಇಟ್ಸ್ ಓಕೆ. ತುಂಬ ಫ್ರೆಂಡ್ಸ್ ಎಲ್ಲ ತುಂಬ ಒಳ್ಳೆಯವರು. ಅವರೆಲ್ಲರೂ ಅವ್ರ ಮನೆಗೆ ಸ್ಯಾಟರ್ಡೆ ಸಂಡೇ ಎಲ್ಲ ಬಂದು ವೀಕೆಂಡಲ್ಲಿ ಕರಿತಿರ್ತಾರೆ. ಇವಳೊಬ್ಬಳೇ ಎಲ್ಲ ತುಂಬ ಜನ ಫ್ರೆಂಡ್ಸು ಸಹಿತ ಹೋಗಿ ಬಂದು ಮಾಡ್ತಿರ್ತಲ್ಲ ಅವಳು. ಆ್ಯಂಡ್ ನನ್ನ ಫ್ರೆಂಡು ಸ್ಯಾರಿ ಬಿಸ್ನೆಸ್ ಮಾಡ್ತಾಳೆ ಮನೇಲೆ. ನನ್ನ ಫ್ರೆಂಡ್ ಫುಲ್ ರೆಡಿ ಆಗ್ತಿದ್ದಾಳೆ. ರೆಡಿಯಾಗಿ ಅವಳು ಇಲ್ಲೆಲ್ಲ ಇದಿದೆ. ಅದೇ ನೋಡಿ ತೋರಿಸ್ತಾ ಇದ್ದೀನಿ ಹೆಂಗೆ ಬಿಸ್ನೆಸ್, ಮನೆಯಿಂದನೇ ಬಿಸ್ನೆಸ್ ಮಾಡಿಕೊಂಡು ರೆಡಿಯಾಗಿ ನಿಮಗೆ ಆನ್ಲೈನಲ್ಲಿ ಸ್ಯಾರಿ ತೊಗೊಳೋದ್ರ ಬಗ್ಗೆ ವ್ಲಾಗ್ ಮಾಡಾಕ್ತಿದ್ದಾಳೆ. ಅಪ್ಪ ಎಷ್ಟೊಂದು ಸ್ಟಾಕ್ ಬಂದಿದೆ, ಹೊಸ ಸ್ಟಾಕು. ಓಹೋ, ಎಲ್ಲ ಪ್ರೀಮಿಯಂ ಸ್ಯಾರೀಸೇನಾ? ಸೂಪರ್. ಸೊ ಇವಳ ಪೇಜ್ನ ನಾನು ಕೆಳಗಡೆ ಟ್ಯಾಗ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಡೈಲಿ ಅಪ್ಡೇಟ್ ಮಾಡ್ತಾಳೆ. ಹೊಸ ಹೊಸ ಸ್ಯಾರೀಸ್ ಬಂದಿರೋದನ್ನ ತುಂಬ ಅಫೋರ್ಡೆಬಲ್ ಆ್ಯಂಡ್ ಕಡಿಮೆ ಪ್ರೈಸಲ್ಲಿ ಕೊಡ್ತಾಳೆ. ಸೊ ಅವಳ ಮನೇನೆ ನನ್ನ ಮಗಳು ಬಂದು ಆಟ ಆಡ್ತಿದ್ದಾಳೆ. ಸೊ ಬಂದಿನಿ ಪಿಕ್ ಮಾಡೋಕ್ಕೆ. ಇವಳು ರೆಡಿಯಾಗಿ ವಿಡಿಯೋ. ಸೊ ನೋಡಿ, ಮನೆಯಲ್ಲೇ ಸ್ಯಾರಿ ಬಿಸ್ನೆಸ್ ಮಾಡೋದನ್ನ ತೋರಿಸ್ತಿದ್ದಾಳೆ. ಇನ್ನು ಅಲ್ಲಿಂದ ನನ್ನ ಮಗಳು ರೇನ್ಬೋ ಅಂತ ಇಲ್ಲಿ ಪ್ಲೇ ಏರಿಯಾ ಇದೆ, ಅಲ್ಲಿ ಹೋಗಿ ಆಟ ಆಡ್ಕೊಂಡು ಬಂದಳು. ಸೊ ಬರೋ ತನಕ 7:30 ಆಗಿತ್ತು. ಅಷ್ಟೊತ್ತ ಮೇಲೆ ಅವಳಿಗೆ ಊಟ ಮಾಡಿಸ್ಬಿಟ್ಟು ಹೋಮ್ವರ್ಕ್ ಏನಿದೆ ಮಾಡಿಸಿ ಎಸ್ ಫಿನಿಶ್ಡ್. ಸಂಜೆ ಪೂಜೆನೂ ಮಾಡಿದ್ದೀನಿ, ಅದು ವ್ಲಾಗ್ ಮಾಡಿಲ್ಲ. ನೆಕ್ಸ್ಟ್ ಟ್ಯೂಸ್ಡೇ ಪೂಜೆ ಮಾಡಿ ತೋರಿಸ್ತೀನಿ. ಯಾಕಂದರೆ ತುಂಬ ಜನ ಸಂಜೆ ಪೂಜೆ ಹೇಗೆ ಮಾಡ್ತೀರಾ ಅಂತ ಕೇಳಿದ್ದೀರಾ. ಸೊ ಟ್ಯೂಸ್ಡೇ ಎಸ್ಪೆಷಲಿ ಮಂಗಳವಾರದ ದಿನ ದೃಷ್ಟಿ ತೆಗಿಯೋಕ್ಕೆ ಅಂತ ಒಂದು ಕರ್ಪೂರದ ಆರತಿ ಮಾಡ್ತೀನಿ, ಅದನ್ನು ತೋರಿಸ್ಬೇಕು ಅಂತಿದ್ದೀನಿ. ಸೊ ಹಾಗಾಗಿ ಸ್ಟೇ ಟ್ಯೂನ್ ಫಾರ್ ಮೈ ವ್ಲಾಗ್. ಆ್ಯಂಡ್ ನಿಮಗೆ ಯಾವ ಥರ ಟಾಪಿಕ್ ಬಗ್ಗೆ ಡೌಟ್ಸ್ ಇದ್ದರೆ, ಏನಾರು ಕೇಳಬೇಕು ಅಂತಿದ್ರೆ ಪ್ಲೀಸ್ ಅದ್ರ ಬಗ್ಗೆ ಏನಾರು ಹೇಳಿ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ಹೌದು, ಇನ್ನೊಂದು ಹೇಳೋದು ಮರ್ತೆ. ಈಗ ನಾನು ಒಂದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀವಿ, ಇನ್ಫಾರ್ಮೇಟಿವ್ ಏನೋ ಒಂದು ನಿಮಗೆ ಇದರಿಂದ ಯೂಸ್ ಆಗ್ತಿದೆ ಅಂತಂದರೆ ದಟ್ ಈಸ್ ಐ ಆಮ್ ಗಿವಿಂಗ್ ಸಮ್ ಎನರ್ಜಿ ಆಫ್ ಮೈ ಥಿಂಗ್ಸ್. ಸೊ ನೀವು ಆ ಕಡೆಯಿಂದ ಲೈಕ್ ಮಾಡಿದರೆ ಅಥವಾ ಕಮೆಂಟ್ ಮಾಡಿದರೆ ನಿಮ್ಮದು ಒಂದು ಥಿಂಗ್ಸ್ನ ನೀವು ವಾಪಸ್ ಏನಾರು ಮಾಡಿದರೆ ಇದಕ್ಕೆ, ಸೊ ಅದು ನಿಮ್ಮ ಎನರ್ಜಿನೇ ಎಕ್ಸ್ಚೇಂಜ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ಆವಾಗ ಬ್ಯಾಲೆನ್ಸ್ ಆದಾಗ ಋಣ ಅನ್ನೋದಿರೋದಿಲ್ಲ. ಸೊ ಇದು ಒಂದು ಥಿಂಗ್ಸ್ನ ಹೇಳಬೇಕು ಅಂತ ಅನ್ನಿಸ್ತು. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಐಶಾ ಹೋಮ್ ವ್ಲಾಗ್ಸ್ನ. ಆ್ಯಂಡ್ ಹೇಗಿತ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಹೀಗೇ ಸಿಂಪಲ್ ಆಗಿರೋವಂಥ ಆರ್ಗ್ಯಾನಿಕ್ ವ್ಲಾಗ್ಸಿಗೋಸ್ಕರ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಬೇಬಿ ಆಫ್ ಭಾಗ್ಯಶ್ರೀ ಅಂತ ಇದೆ, ಸೊ ಅದನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಬಿಕಾಸ್ ಅಲ್ಲೂ ಸಹಿತ ನಾನು ಡೈಲಿನೂ ರೀಲ್ಸ್ ಮತ್ತು ಏನಿದೆ ಅದನ್ನು ಹಾಕ್ತಾಯಿರ್ತೀನಿ, ಸ್ಟೋರೀಸ್ ಎಲ್ಲ. ಆ್ಯಂಡ್ ಥ್ಯಾಂಕ್ ಯು. ನಿಮ್ಮ ಸಪೋರ್ಟಿಂದನೇ ನಾನು ನಿಮ್ಮ ಕೊಟ್ಟಿರೋವಂಥ ಮೋಟಿವೇಶನ್ನ ನಾನು ಡೈಲಿ ವ್ಲಾಗ್ಸ್ ಮಾಡಲಿಕ್ಕೆ ಆಗ್ತಾಯಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್. ಥ್ಯಾಂಕ್ ಯು.